ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ವಾತಿ ಚಂದ್ರಶೇಖರ್. ಜಗತ್ತಿನಲ್ಲಿ ಮಾನವೀಯತೆ ಎಲ್ಲಿದೆ ಅಂತ ನಾವೆಲ್ಲರೂ ಕೂಡ ಎಷ್ಟೋ ಬಾರಿ ಬೂತ್ ಕನ್ನಡಿ ಹಾಕೊಂಡು ಹುಡುಕ್ತಾ ಇರ್ತೀವಿ. ಆದರೆ ನಮ್ಮ ಸುತ್ತಮುತ್ತಲಿರುತ್ತೆ, ಕೇವಲ ಕಣ್ತೆರೆದು ನೋಡಬೇಕಷ್ಟೇ, ಅದನ್ನು ಸ್ವೀಕರಿಸೋ ಮನಸ್ಸಿರಬೇಕಷ್ಟೇ, ಅದನ್ನು ಮೆರಿತೀವಿ ಅನ್ನುವಂತಹ ಛಾತಿ ಇರಬೇಕು. ಇವತ್ತಿನ ನಮ್ಮ ಬಾಹುಬಲಿ ಸಾಮಾನ್ಯವಾಗಿ ವೈದ್ಯರಿಗೆ ಮಾನವೀಯತೆ, ಕರುಣೆ, ಮರಕ ಎಲ್ಲವೂ ಕೂಡ ಒಂದಷ್ಟು ಹೆಚ್ಚಿರುತ್ತೆ ಅನ್ನೋದಂತೂ ಸತ್ಯ. ಅದು ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಪ್ರೂವ್ ಆಗಿರುವಂಥದ್ದು. ಆದರೆ ಇವತ್ತಿನ ನಮ್ಮ ಬಾಹುಬಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಬಹುಶಃ ಯಾವ ವೈದ್ಯರೂ ಕೂಡ ಮಾಡದೇ ಇರುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮ ನೋಡಿದ್ರೆ ನೀವು ಕೂಡ ಅದನ್ನೇ ಅಂದ್ಕೊಳ್ತೀರಿ. ಮೊದಲು ಅವ್ರ ಬಗ್ಗೆ ಒಂದು ಸಣ್ಣ ವೀಟ್ ಇದೆ, ನೋಡ್ಕೊಂಡು ಬನ್ನಿ. ಅದಾದ ನಂತರದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸ್ತೇನೆ. ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ತೊಟ್ಟಿಲು ಕಟ್ಟಿ ಮಕ್ಕಳನ್ನ ರಕ್ಷಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಹಾಸನದ ಹೆಸರಾಂತ ಮಕ್ಕಳ ತಜ್ಞ ಎಂದೇ ಡಾಕ್ಟರ್ ಪಾಲಾಕ್ಷರವರನ್ನ ಕರೀತಾರೆ. 2012ರಲ್ಲಿ ತವರು ಚಾರಿಟೇಬಲ್ ಟ್ರಸ್ಟ್ ನಡೆಸುವ ಮೂಲಕ ಹಾಸನ ಸೇರಿದಂತೆ ವಿವಿಧ ಕಡೆ ಚಿರಪರಿಚಿತರಾಗಿದ್ದಾರೆ. ಟ್ರಸ್ಟ್ ಶುರು ಮಾಡಿದ ದಿನದಿಂದ ಇಲ್ಲಿಯವರೆಗೂ 150 ಮಕ್ಕಳನ್ನ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು 250 ಮಕ್ಕಳನ್ನ ಪೋಷಣೆ ಮಾಡ್ತಿದ್ದಾರೆ. ಅವರ ವಿಭಿನ್ನ ಶೈಲಿಯ ಸೇವೆಯ ಯಶೋಗಾಥೆ ನಮ್ಮ ಬಾಹುಬಲಿಯಲ್ಲಿ. ಎಸ್, ನನ್ನ ಜೊತೆ ಇದ್ದಾರೆ ಹಾಸನದ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಪಾಲಾಕ್ಷ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಮೇಡಮ್. ನಾನು ಶುರುವಿನಲ್ಲೇ ಹೇಳ್ತಾ ಇದ್ದೆ, ಬಹುಶಃ ವೈದ್ಯರಿಗೆ ಒಂದಿಷ್ಟು ಕರುಣೆ ಮತ್ತು ಮಾನವೀಯತೆ ಎಲ್ಲವೂ ಕೂಡ ಸಾಮಾನ್ಯ ಜನರಿಗಿಂತ ಹೆಚ್ಚಿರುತ್ತೆ ಅನ್ನುವಂಥದ್ದು. ಅಂಡ್ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನ ತಮ್ಮ ಜೀವನದ ಹಂಗನ್ನು, ತಮ್ಮ ಜೀವದ ಹಂಗನ್ನು ತೊರೆದು ಜನರಿಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ನಿಂತಿದ್ದಾರೆ ಈ ವೈದ್ಯರು. ಬಹುಶಃ ಸುಮ್ಮನೆ ಹೇಳೋದಿಲ್ಲ ಅಂತ ಅನ್ಸುತ್ತೆ, ವೈದ್ಯೋ ನಾರಾಯಣೋ ಹರಿಹಿ ಅಂತ. ವೈದ್ಯರಾಗೋದೇ ನನ್ನ ಪ್ರಕಾರ ಬಿಕಾಸ್ ಎಲ್ಲರೂ ಲೈಫಲ್ಲಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಅವರು ಸೆಟ್ಲ್ ಆಗೋದಕ್ಕೆ ಲೇಟ್ ಆಗುತ್ತೆ. ಎಲ್ಲರೂ ಆರಾಮಾಗಿ ವೀಕೆಂಡನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಆದರೆ ಅವರಿಗೆ ಆ ಸಂದರ್ಭದಲ್ಲೇ ಪೇಷಂಟ್ಸ್ ಜಾಸ್ತಿ ಇರ್ತಾರೆ. ಒಂದಿಷ್ಟು ಎಕ್ಸ್ಟ್ರಾ ಎಫರ್ಟ್ಗಳು ಬೇಕಾಗುತ್ತೆ ಜೀವನದಲ್ಲಿ. ಆದರೆ ಅದಕ್ಕಿಂತ ಎಕ್ಸ್ಟ್ರಾ ಎಫರ್ಟನ್ನು ನೀವು ತೊಗೊಳ್ತೀರಿ. ನಾನಂತೂ ಇವತ್ತಿನ ತನಕ ಕೇವಲ ಎಲ್ಲೋ ಒಂದಿಷ್ಟು ಸಿನಿಮಾದಲ್ಲಿ ಈ ಕಾನ್ಸೆಪ್ಟ್ ನೋಡಿರಬಹುದೇನೋ, ಆದರೆ ಮನೆ ಹೊರಗಡೆ ತೊಟ್ಲುಗಳನ್ನು ಕಟ್ತೀವಿ, ಅನಾಥ ಮಕ್ಕಳನ್ನ ನಾವು ಅದರಲ್ಲಿ ಸ್ವೀಕಾರ ಮಾಡ್ತೀವಿ ಅನ್ನೋಂಥ ಕಾನ್ಸೆಪ್ಟ್ ಬಹುಶಃ ನಾನಂತೂ ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ. ಹೇಗೆ ಫಸ್ಟ್ ಆಫ್ ಆಲ್ ಈ ಥಾಟ್ ಶುರುವಾಗಿತ್ತು? ಇದು ನಾನು ಸಣ್ಣ ಹುಡುಗನಿಂದನೂ, ನಾನು ಸಣ್ಣ ಬಾಲಕ ಇರುವಾಗಿಂದನೂ ನಾನು ಮಧ್ಯಮ ಕುಟುಂಬದಿಂದ ಬಂದಂಥ ಒಬ್ಬ ಹುಡುಗ ಆಗಿದ್ದೆ. ಸೊ ನನಗೆ ಮಧ್ಯಮ ವರ್ಗದವರ ನೋವು, ಪ್ರಾಬ್ಲಮ್ಸ್ಗಳು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಮತ್ತು ಹಾಗೆ ಅದಕ್ಕೆ ನಾನು ದೊಡ್ಡವನಾದಮೇಲೆ, ನಾನು ಶಕ್ತಿಯುತನಾದಮೇಲೆ ಏನಾದರೂ ನಾನು ಸಮಾಜಕ್ಕೆ ನನ್ನ ಸೇವೆ ಮಾಡಬೇಕು ಅಂತ ನನಗೆ ಸಣ್ಣ ಹುಡುಗನಿಂದನೂ ಇತ್ತು. ಹಾಗೆ ಈಗ ನಾನು ವೈದ್ಯನಾದೆ ದೇವರ ಆಶೀರ್ವಾದದಿಂದ, ನನ್ನ ತಂದೆ ತಾಯಿಯವರ ಆಶೀರ್ವಾದದಿಂದ. ಈಗ ವೈದ್ಯನಾದಮೇಲೆ ಅದು ಮಕ್ಕಳ ತಜ್ಞನಾಗಿ ನಾನು ಪರಿಣತಿ ಹೊಂದಿದ್ದೀನಿ. ಹಾಗಾಗಿ ಮಕ್ಕಳ ಕ್ಷೇತ್ರದಲ್ಲಿ ಏನಾದ್ರು ನಾನು ಸೇವೆನ ಮಾಡಬೇಕು, ಅಳಿಲು ಸೇವೆನ ಅಂತ ಹೇಳಿ ಒಂದು ಆಸೆಯಿಂದ ನಾನು ಸಮಾಜ ಸೇವೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೇನೆ. ನನ್ನ ವೃತ್ತಿ ಜೊತೆಗೆ ಪ್ರವೃತ್ತಿಯಾಗಿ ನಾನು ಸಮಾಜ ಸೇವೆನೇ ತಗೊಂಡಿದ್ದೇನೆ. ವೃತ್ತಿ ಜೊತೆ ಪ್ರವೃತ್ತಿಯಾಗಿ ಸಮಾಜ ಸೇವೆ ತಗೊಂಡ್ರಿ ಅಂತ ಬಹುಶಃ ನೀವು ಮಾಡ್ತಿರೋಂಥ ಕೆಲಸಗಳನ್ನು ನೋಡಿದ್ರೆ ಅದು ಫುಲ್ ಟೈಮ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ನನಗೆ. ಬಟ್ ನನಗೆ ಚೆನ್ನಾಗಿದೆ ಆ ಹೆಸರು ನೀವು ಕೊಟ್ಟಂಥದ್ದು. ತವರು ಅಂದ ತಕ್ಷಣ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ತಂದೆ ತಾಯಿ ನೆನಪಾಗ್ತಾರೆ. ಅರೆ ಏನಾದರೂ ಪರವಾಗಿಲ್ಲ ತವರಿದೆ ಅಂತ ಹೇಳುವಂಥದ್ದು. ಬಹುಶಃ ಅದು ಸಾರ್ವಕಾಲಿಕ ಅಂತ ಅನಿಸುತ್ತೆ. ಯಾವ ಕಾಲಕ್ಕೂ ಕೂಡ ಆ ಮಾತು ಸತ್ಯ. ಏನೇ ಆದರೂ ತಂದೆ ತಾಯಿ ಇರ್ತಾರೆ, ಅಥವಾ ಆ ಮನೇಲಿ ಯಾರಾದರೂ ಒಬ್ಬರು ನಮಗೋಸ್ಕರ ನೋಡೋದಕ್ಕೆ ಇರ್ತಾರೆ ಅನ್ನುವಂಥದ್ದು. ಆದರೆ ನೀವು ಆ ಹೆಸರು ಇಡೋದಕ್ಕೆ ಏನು ಕಾರಣ? ಹೆಸರು ನನಗೆ ಹೇಗೆ ಅಂತ ಹೇಳಿದ್ರೆ ನನಗೆ ಕರೆಕ್ಟಾಗಿ ನಿಖರವಾಗಿ ಗೊತ್ತಿಲ್ಲ, ಇದೇ ಕಾರಣಕ್ಕಿಟ್ಟೆ ಅಂತ. ಬಟ್ ತವರು ಅನ್ನೋ ವರ್ಡ್ ನನಗೆ ತುಂಬ ಮನಸ್ಸಿಗೆ ಹಿಡಿಸ್ತು. ಯಾಕೆಂದರೆ ಆ ತವರು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನೊಂದಂಥ ಜೀವಿಗಳಿಗೆ ವೇರ್ ದೇ ಕ್ಯಾನ್ ಫೀಲ್ ಟೋಟಲಿ ಕಂಫರ್ಟಬಲ್. ಅಲ್ಲಿ ಯಾವುದೇ ಒಂದು ಭಯ ಇರಲ್ಲ, ಆತಂಕ ಇರಲ್ಲ, ಸ್ವತಂತ್ರತೆ ಇರುತ್ತೆ.
ತಮ್ಮ ನೋವನ್ನು ಬಿಚ್ಚಿ ಹೇಳ್ಕೊಬೋದು. ಆ ಒಂದು ಕಾನ್ಸೆಪ್ಟನ್ನು ನಾನು ಯೋಚನೆ ಮಾಡಿ ಅದು ನನ್ನ ಪ್ರಮುಖ ಉದ್ದೇಶ ಆಗಿತ್ತು. ನನ್ನ NGO ಸ್ಟಾರ್ಟ್ ಮಾಡೋದರ ಪ್ರಮುಖ ಉದ್ದೇಶ ಆ ಒಂದು ಸೂರು ಕಟ್ಟಬೇಕು. ಆ ಸೂರಲ್ಲಿ ಯಾರದೇ ಕಷ್ಟ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಮೇ ಬಿ ಓಲ್ಡ್ ಏಜ್ ಇರ್ಬೋದು, ಮಕ್ಕಳಿರ್ಬೋದು, HIV ಸೋಂಕಿತರು ಇರ್ಬೋದು, ಮತ್ತೊಂದು ಮಗದೊಂದು ಸಾಮಾಜಿಕ ಪ್ರಾಬ್ಲಮ್ಸ್ ಇರ್ಬೋದು. ಅಲ್ಲಿ ಬಂದು ನಮ್ಮನ್ನು ಆಶ್ರಯ ಕೇಳಿದಾಗ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ನಾವು ಹೆಚ್ಚಿನ ಮಾಡೋಕ್ಕಾಗದಿದ್ರು ಅಟ್ಲೀಸ್ಟ್ ಅವ್ರಿಗೊಂದು ಸ್ವಲ್ಪ ಮಟ್ಟಿಗಾದರೂ ಅವರ ನೋವನ್ನು ಸುಧಾರಣೆ ಮಾಡೋಕ್ಕೆ ಒಂದು ತಾಣ ಆಗಿರಬೇಕು ಅನ್ನೋದು ನನ್ನ NGO ಕಾನ್ಸೆಪ್ಟ್ ಇತ್ತು ಮೇಡಮ್. ಸೊ ಹಾಗಾಗಿ ನಾನು ತವರು ಅಂತ ಹೆಸರಿಟ್ಟೆ. ಈಗ ನಾನು ಕಟ್ಟಿರೋ ಮನೆಗೂ ನಾನು ವಾಸ ಮಾಡ್ತಾ ಇರೋ ಮನೆಗೂ ತವರು ಅಂತಲೇ ಹೆಸರಿಟ್ಟಿದ್ದೀನಿ. ಓಕೆ ಓಕೆ. ಸೊ ತವರು ಅಂತ ಹೆಸರಿಡ್ತೀರಿ, ಅದಾದ ನಂತರದಲ್ಲಿ ತೊಟ್ಲನ್ನು ಕಟ್ತೀರಿ ಮನೆ ಮುಂದೆ. ಯಾಕೆ ಅಂದರೆ ಯಾಕೆ ಸಾಮಾನ್ಯವಾಗಿ ಕಾರ್ಯಕ್ಷೇತ್ರ ಯಾವುದು ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಬೋದಿತ್ತು. ಪಿಡಿಯಾಟ್ರಿಷಿಯನ್ ಆಗಿರೋದ್ರಿಂದ ಮಕ್ಕಳ ಮೇಲೆ ಹೆಚ್ಚಿನ ಒಲವು ಆಸಕ್ತಿ ಇರುತ್ತೆ ಅನ್ನುವಂಥದ್ದು ಸತ್ಯ. ಆದರೆ ಈ ರೀತಿಯಾದಂಥ ಮಕ್ಕಳು ನಿಮ್ಮ ಹತ್ರ ಬರಬಹುದು ಅಂತ ಯಾಕೆ ಅನಿಸುತ್ತೆ ನಿಮಗೆ? ಇದು ನನಗೆ ಅದು ಹೇಗೆ ಬಂತು ಕಲ್ಪನೆ ಅಂತ ಗೊತ್ತಿಲ್ಲ. ಬಟ್ ನಾನು 2006 ಈ NGO ಸ್ಟಾರ್ಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಹಾಸನದಲ್ಲಿ ನಾನು ಕಂಡಂಗೆ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೆ, ಚರಂಡಿನಲ್ಲಿ ಮಗು ಬಿಸಾಕಿದ್ರು, ಆ ಮಗು ಒಂದು ನಾಯಿ ಎಳೆದಾಡಿತ್ತು, ತೊಟ್ಟಿನಲ್ಲಿ ಸಿಕ್ತು ಮಗು, ಈ ಥರವಾದ ಸುದ್ದಿಗಳನ್ನ ನಾನು ಪೇಪರಲ್ಲಿ ಓದ್ತಾ ಇದ್ದೆ. ಪೊಲೀಸ್ನವರು ಒಂದು FIR ಮಾಡಿದರು. ದೇರ್ ಎಂಡ್ಸ್ ದ ಮ್ಯಾಟರ್. ಸೊ ಇದಕ್ಕೆ ಆ್ಯಸ್ ಎ ಮಕ್ಕಳ ತಜ್ಞನಾಗಿ ನಾನೇನಾದ್ರು ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ ಅದು ನನ್ನ ಮನಸ್ಸಿಗೆ ದೇವರೇ ಆ ಥರ ಏನೋ ಹೋಲಿಸಿದ್ರು ಏನೋ. ಸೊ ಈ ಥರ ಯಾಕೆ ತೊಟ್ಲನ್ನು ಇಟ್ಬೋದು, ಇನ್ಸ್ಟೆಡ್ ಆಫ್ ಥ್ರೋಯಿಂಗ್ ದ ಬೇಬೀಸ್ ಹಿಯರ್ ಆ್ಯಂಡ್ ದೇರ್. ಸೊ ಈ ಒಂದು ಸೇಫ್ ಪ್ಲೇಸಲ್ಲಿ ತಂದು ಇಡಿ, ನಾವು ಮಗುನ ನೋಡ್ಕೊಳ್ತೀನಿ. ಆ್ಯಸ್ ಎ ಮಕ್ಕಳ ಡಾಕ್ಟ್ರಾಗಿ ಅಟ್ಲೀಸ್ಟ್ ನಾನು ನೋಡ್ಕೊಳ್ಬೋದಲ್ವಾ, ಐ ಕ್ಯಾನ್ ಗಿವ್ ಅಟ್ಲೀಸ್ಟ್ ಸೂದನ್ ದ ಚೈಲ್ಡ್ ಸಫರಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ಸಾಂಕೇತಿಕವಾಗಿ ಒಂದು ಮಾಧ್ಯಮ ಮಿತ್ರರನ್ನೆಲ್ಲ ಕರೆದು ಒಂದು ಮನೆ ನಮ್ಮ ತೊಟ್ಲ ಹತ್ರನೇ ಮನೆ ಆವರಣದಲ್ಲಿ ತೊಟ್ಲಿಟ್ಟು ತವರಿನ ತೊಟ್ಟಿಲು ಅಂತ ನಾಮಕರಣ ಮಾಡಿ ಆವಾಗ ಮಾಧ್ಯಮದಲ್ಲಿ ಪ್ರಚಾರ ಮಾಡಿದ್ವಿ. ಬೇಡ ಅಂತ ಅಂದರೆ ಮಕ್ಕಳು ದೇವ್ರ ಸಮಾನ, ಅವ್ರನ್ನ ಅಲ್ಲಿ ಬಿಸಾಡಬೇಡಿ, ಮಕ್ಕಳು ಇನ್ನೋಸೆಂಟು, ಅವರು ಒಂದು ಯಾವುದೇ ಒಂದು ತಂದೆ ತಾಯಿನೂ ಬೇಕು ಅಂತ ಮಗುನ ತ್ಯಜಿಸಲ್ಲ. ಎಸ್ಪೆಷಲಿ ತಾಯಿ, ಯಾವುದೇ ತಾಯಿ ಆದರೂ ಅದು ಏನೋ ಒಂದು ಸಾಮಾಜಿಕ ಕಾರಣಗಳಿಂದ ಅವಳು ತನ್ನ ಮಗುನ ನೋಡ್ಕೊಳ್ಳಾರ್ದೆ, ಈ ಸಮಾಜನ ಎದುರಿಸಲಾರ್ದೆ ಅವಳು ಮಗುನ ಅಲ್ಲಿ ಬಿಸಾಕಿ ಹೋಗ್ತಾ ಇರ್ತಾಳೆ. ಸೊ ಅಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಆ ತಾಯಿಗೆ ಅವ್ರಿಗೂ ಒಂದು ಕಂಫರ್ಟ್ ಆಗುತ್ತೆ, ಮಗು ನಂದು ಎಲ್ಲೋ ಒಂದು ಕಡೆ ಸೇಫಾಗಿ ಸೇರಿಸಿದ್ದೀನಿ ಅಂತೇಳಿ. ಹಾಗಾಗಿ ಮಗುನ ತೊಟ್ಲಲ್ಲಿ ಹಾಕಿ ಅಂತೇಳಿ ವಿನಂತಿ ಮಾಡಿ ಮಾಧ್ಯಮ ಮುಖಾಂತರ ಪ್ರಚಾರ ಕೊಟ್ವಿ. ಆ ಬಿಲೀವ್ ಇಟ್ ಆರ್ ನಾಟ್ ಅದೇ ಆಗ ನಮಗೆ ಸ್ವಲ್ಪ ಜನರು ಅಪಹಾಸ್ಯ ಮಾಡಿದ್ದು ಉಂಟು, ಈ ಸಿಟಿನಲ್ಲಿ ಯಾರದ್ದು ಬಂದು ಇವ್ರ ಮನೆ ಹತ್ರ ತೊಟ್ಲಿಗೆ ಮಗು ಹಾಕ್ತಾರೆ ಅಂತ. ಬಿಲೀವ್ ಇಟ್ ಆರ್ ನಾಟ್ ಅದೇ ದಿನ ರಾತ್ರಿ ಒಂದು ಹೆಣ್ಮಗು ತೊಟ್ಲಲ್ಲಿ, ಬೆಳಗ್ಗೆ ಎದ್ದು ನಾನು ನನ್ನ ವೈಫ್ ಮನೆ ಬಾಗಿಲು ಕಸ ಗುಡ್ಸೋಕೆ ಹೋಗುವಾಗ ತೊಟ್ಲಲ್ಲಿ ಒಂದು ಹೆಣ್ಮಗು ಇತ್ತು. ಸೊ ದಾಟ್ ಗಿವ್ ಎನ್ ಇನ್ಸ್ಪಿರೇಷನ್, ವಿ ಆರ್ ಇನ್ ಎ ರೈಟ್ ಟ್ರ್ಯಾಕ್. ಬಿಕಾಸ್ ಈ ಒಂದು ಸೇವೆ ಅವಶ್ಯಕತೆ ಇದೆ, ಇದು ದೈವೀದತ್ತವಾದಂಥದ್ದು, ಇಲ್ಲಿ ಏನೋ ಒಂದು ಆಗಬೇಕಾಗಿದೆ ಈ ಕ್ಷೇತ್ರದಲ್ಲಿ ಅಂತೇಳಿ ನಾವು ಯೋಚನೆ ಮಾಡಿದ್ವಿ. ಹಾಗೇ ಸರಾಸರಿ ತಿಂಗಳಲ್ಲಿ 2-3 ಮಕ್ಕಳುಗಳು ತೊಟ್ಲಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ತೊಟ್ಲಿಗೆ ಹಾಕೋ ಮಗು ಅಂತಂದರೆ ಎಷ್ಟು ತಿಂಗಳಿತ್ತು? ಕೆಲವು ಮಕ್ಕಳು ಹುಟ್ಟಿದ ಮಕ್ಕಳುಗಳು ಹಾಕಿರೋರು, ಕೆಲವರು ಅಂಗವಿಕಲ ಮಕ್ಕಳುಗಳನ್ನು ಹಾಕಿದ್ದಾರೆ. ಮುಂಚೆ ಎಲ್ಲ ಜನಗಳಿಗೆ ಭಯ ಇರ್ತಾ ಇತ್ತು, ರಾತ್ರಿ ಹೊತ್ತು ಹಾಕ್ಬಿಟ್ಟು ಹೋಗೋರು. ನಾವು ಬೆಳಗ್ಗೆ ಎದ್ದು ನೋಡಿದಾಗ ಮಗು ಇರೋದು, ನಮ್ಮ ಗೇಟ್ ತೆಗೆದು ಸೌಂಡ್ ಆದರೆ ನಮಗೆ ತಕ್ಷಣ ನನ್ನ ರೂಮ್ ಮೇಲ್ಗಡೆನೇ ಇದೆ, ತಕ್ಷಣ ಎದ್ಬಿಟ್ಟು ಬಂದು ನೋಡ್ತಾ ಇದ್ವಿ. ಸೊ ಈ ಥರ ಅನುಭವಗಳು ಆಗ್ತಾಯಿತ್ತು. ಇತ್ತೀಚಿನ ದಿನಗಳಲ್ಲಿ ಜನಗಳಿಗೆ ಗೊತ್ತಾಗಿದೆ ತವರಿನ ತೊಟ್ಲಲ್ಲಿ ಯಾವುದೋ ಅಡಚಣೆಗಳಿಲ್ಲದೆ ಮಗುನ ಸ್ವೀಕಾರ ಮಾಡ್ತಾರೆ ಅಂತ. ಹಾಗಾಗಿ ಈಗ ಅನಾವಶ್ಯಕವಾದ ಅನಿವಾರ್ಯ ಸಂದರ್ಭಗಳಲ್ಲಿ ಮಕ್ಕಳನ್ನ ತಂದು ತಂದೆ ತಾಯಿಂದಿರೇ ಅವರ ಸ್ಥಿತಿಗತಿನ ಹೇಳಿಕೊಂಡು ಕಾನೂನುಬದ್ಧವಾಗಿ ಮಕ್ಕಳನ್ನ ಬಾಲ ನ್ಯಾಯ ಕಾಯ್ದೆ ಮುಖಾಂತರ ಅದರಲ್ಲಿ ಅವಕಾಶ ಇದೆ. ಮಕ್ಕಳನ್ನ ಅವರು ಸಾಕೋಕ್ಕಾಗದೇ ಇರೋವಂಥ ಪರಿಸ್ಥಿತಿ ಇದ್ದಾಗ ಮಕ್ಕಳ ಕಲ್ಯಾಣ ಸಮಿತಿ ಮುಖೇಂತ ಮಗುನ ನಮಗೆ ಒಪ್ಪಿಸ್ಬೋದು ಅಂತ. ಸೊ ಹಾಗಾಗಿ ಮಕ್ಕಳು ಸೇಫಾಗಿರ್ತಾರೆ. ರಾತ್ರಿ ಹಾಕೋಗ್ಬಿಡೋದು, ಮಕ್ಕಳುಗಳಿಗೆ ಹೈಪೋಥರ್ಮಿ ಆಗ್ಬೋದು, ಟೆಂಪ್ರೇಚರ್ ಪ್ರಾಬ್ಲಮ್ ಆಗುತ್ತೆ, ಈ ಥರದ್ದೆಲ್ಲ ಸಮಸ್ಯೆಗಳಿರೋದು. ಸೊ ಹೇಳಿಕೊಟ್ಟೋಗೋದ್ರಿಂದ ಮಕ್ಕಳನ್ನು ವಿ ಕ್ಯಾನ್ ಗಿವ್ ಎ ಬೆಟರ್ ಕೇರ್. ಸೊ ಹಾಗಾಗಿ ಈಗ ಜನಗಳಿಗೆ ಗೊತ್ತಾಗಿದೆ ತವರಿನ ತೊಟ್ಲಲ್ಲಿ ಅವರು ಮಕ್ಕಳನ್ನು ಸ್ವೀಕಾರ ಮಾಡ್ತಾರೆ ಅಂಥೇಳಿ. ಅವರ ಅನಿವಾರ್ಯ ಪರಿಸ್ಥಿತಿಗಳಿದ್ದಾಗ ತಂದು ಈಗ ಒಪ್ಪುವಂಥ ಸಾಧ್ಯತೆಗಳೇ ಹೆಚ್ಚಾಗಿದೆ ಮೇಡಮ್. ಮೊದಲನೇ ಮಗು ನೀವು ಹೇಳಿದ್ರಿ ಅವತ್ತಿನ ದಿನ ನಾನು ಸುದ್ದಿಗೋಷ್ಠಿ ಮಾಡಿದೆ, ಅದಾದ ನಂತರದಲ್ಲಿ ಅವತ್ತಿನ ದಿನ ರಾತ್ರಿನೇ ಮಗು ಬಂತು ಅಂತ. ವಾಟ್ ವಾಸ್ ದ ಫೀಲಿಂಗ್? ಬೆಳಗ್ಗೆ ಎದ್ದ ತಕ್ಷಣ ನೀವು ಮಗುನ ನೋಡಿದಾಗ, ಅಫ್ಕೋರ್ಸ್ ಇವತ್ತಿನ ದಿನ ನೀವು ಇನ್ನೂ ಪ್ರೆಸ್ ಮೀಟ್ ಮಾಡಿದ್ದೀರಿ, ಅದಿನ್ನೂ ಪತ್ರಿಕೆಗಳಲ್ಲಿ ಬರೋ ಅಷ್ಟರಲ್ಲಿ ಅಥವಾ ಟಿ ವಿಗಳಲ್ಲಿ ಬರೋ ಅಷ್ಟರಲ್ಲಿ ಮಗು ಬಂದು ನಿಮ್ಮ ಹತ್ರ ಇತ್ತು ಅಂತಂದರೆ ಎಕ್ಸ್ಪೆಕ್ಟ್ ಅಂತೂ ಮಾಡಿರೋದಿಲ್ಲ ಖಂಡಿತ. ಹಾಂ, ಬಟ್ ಏನಾಗಿತ್ತು? ವಾಟ್ ವಾಸ್ ದ ಫೀಲಿಂಗ್ ಅವತ್ತಿನ ದಿನ ಆ್ಯಕ್ಚುಲಿ?
ನಮ್ಮ ಸೇವೆ ಇದರಲ್ಲಿ ಅಗತ್ಯತೆ ಇದೆ ಅನ್ನಿಸ್ತು ಮೇಡಮ್. ಹಾಗಾಗಿ ಆ ಮಗುನ ನಾವು ತುಂಬ ಆತ್ಮೀಯತೆಯಿಂದ ತುಂಬ ಅದಕ್ಕೆ ಕೇರ್ ಮಾಡಿದ್ವಿ. ಆ ಮಗು ಒಂದು ಒಳ್ಳೆ ಮನೆಗೆ, ಮಗುವಾಗಿತ್ತದು ಆಗ ಅದೊಂದು 2 ದಿನದ ಮಗು ಇರ್ಬೋದು ಮೇಡಮ್, 2 days ಓಲ್ಡ್ ಬೇಬಿ. ನಮ್ಮ ಸಂಸ್ಥೆಗೆ ಬರುವಂಥ ಮಕ್ಕಳು 0 to 6 years ನಮಗೆ ಲೈಸೆನ್ಸ್ ಇರೋದು. ಆಗ ಹುಟ್ಟಿದ ಮಕ್ಕಳುಗಳೇ ಅದರಲ್ಲಿ ಒಂದು ಚೀಟಿ ಸಹ ಬರೆದಿಟ್ಟಿದ್ರು, ಈ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಡಾಕ್ಟ್ರೆ ಅಂತ ಬರೆದು ಒಂದು ಚೀಟಿ ಇಟ್ಟಿದ್ರು. ಇದೆಲ್ಲೋ ನನ್ನ ಮನಸ್ಸಿಗೆ ತುಂಬ ತಟ್ಟಿತು. ಆ ಮಗು ಇವತ್ತು ಒಂದು ಒಳ್ಳೆ ಕಡೆ ದತ್ತು ಹೋಗಿ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಸೊ ನಮ್ಮ ಸಂಸ್ಥೆಯಲ್ಲಿ ಈಗ 150 ಮಕ್ಕಳುಗಳನ್ನು ದತ್ತು ಕೊಟ್ಟಿನಿ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. 2012ನೇ ಇಸ್ವಿಯಿಂದ ಇಲ್ಲಿ ತನಕ 150 ಮಕ್ಕಳುಗಳನ್ನು ದತ್ತು ಕೊಟ್ಟಿದ್ವಿ. 240 ಮಕ್ಕಳುಗಳನ್ನ ರಕ್ಷಣೆ ಮಾಡಿದ್ದೀವಿ. ಕೆಲವೊಂದು ಸತಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ತಂದೆ ತಾಯಿಂದಿರ ಮಕ್ಕಳುಗಳನ್ನ ಕೊಟ್ಟಿರ್ತಾರೆ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ಗೆ. ಆ ಮಕ್ಕಳುಗಳನ್ನ ಕೆಲವು ಸತಿ ವಾಪಸ್ ಕೊಟ್ಟಿದ್ದೀವಿ. 26 ಮಕ್ಕಳುಗಳನ್ನು ನಮ್ಮ ತವರಿನ ತೊಟ್ಟಿಲು ಮಕ್ಕಳು ಈಗ ಅಮೇರಿಕಾದಲ್ಲಿದ್ದಾರೆ, ಇಟಲಿಲಿದ್ದಾರೆ, ಫಿನ್ಲ್ಯಾಂಡಲ್ಲಿದ್ದಾರೆ, ಮಾಲ್ಟಾದಲ್ಲಿದ್ದಾರೆ. ಸೊ ಅವರು ನಮ್ಮದೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ, ತವರು ಮನೆ ಅಂತೇಳಿ. ಅಲ್ಲಿಗೆ ಎಲ್ಲ ಪೇರೆಂಟ್ಸು, ಇಟ್ಸ್ ಲೈಕ್ ಎ ಪ್ಲ್ಯಾಟ್ಫಾರ್ಮ್. ಅಲ್ಲಿ ಅವರ ಅನುಭವಗಳನ್ನು, ಅವರ ಮಕ್ಕಳು ಫೋಟೋಸ್ನ, ಅವರ ಮಕ್ಕಳ ಅಚೀವ್ಮೆಂಟ್ಸನ್ನು ದೆ ಕೀಪ್ ಪೋಸ್ಟಿಂಗ್. ಇಟ್ಸ್ ಲೈಕ್ ಎ ಫ್ಯಾಮಿಲಿ. ಸೊ ಅವರು ಮೆಮೊರೀಸ್ನ, ಅವರ ಮಕ್ಕಳುಗಳದನ್ನೆಲ್ಲ ಹೇಳ್ಕೊಳ್ತಾ ಇರ್ತಾರೆ. ಅದು ತುಂಬ ಹತ್ತಿರದಲ್ಲೇ ಇದ್ದೀವಿ, ನಾವೆಲ್ಲೂ ದೂರ ಇಲ್ಲ. ನಮ್ಮೆಲ್ಲ 150 ಮಕ್ಕಳುಗಳು ನಮ್ಮ ಜೊತೆಲೇ ಇದ್ದಾರೆ. ಎಸ್, ವಿದೇಶದಿಂದ ಬಂದು ಮಕ್ಕಳನ್ನ, ನಮ್ಮ ದೇಶದ ಮಕ್ಕಳನ್ನ ನಮ್ಮ ದೇಶದಲ್ಲಿರುವಂಥ ತಂದೆ ತಾಯಂದರು ಸಾಕೋಕ್ಕಾಗೋದಿಲ್ಲ ಅಂತ ಎಷ್ಟೋ ಕಡೆ ಚರಂಡಿಗಳಲ್ಲಿ, ಮೋರಿಗಳಲ್ಲಿ ಬಿಸಾಕಿ ಹೋದಂಥ ಮಕ್ಕಳನ್ನ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ರಿ. ಆದರೆ ಈಗಲೂ ಕೂಡ ಆಶ್ಚರ್ಯ ಆಗುವಂಥದ್ದು ನನಗೆ, ಎಲ್ಲೋ ಅಲ್ಲಿ ಇಲ್ಲಿ ಒಂದಿಷ್ಟು ಕೇಸ್ಗಳನ್ನು ಕೇಳಿರ್ತೀವಿ, ಅದು ಕೂಡ ಬೆಂಗಳೂರಿನಂತಹ ನಗರಿಯಲ್ಲಿ ಮಕ್ಕಳನ್ನ ಈ ರೀತಿ ಬಿಸಾಕಿ ಹೋಗ್ತಾರೆ ಅನ್ನುವಂಥದ್ದು. ಕಾರಣ ಯಾವುದೇ ಆಗಿರ್ಬೋದು ಗೊತ್ತಿಲ್ಲ, ಅನೈತಿಕ ಸಂಬಂಧದಿಂದ ಹುಟ್ಟಿದಂಥ ಮಕ್ಕಳಾಗಿರ್ಬೋದು, ಅಥವಾ ತಂದೆ ತಾಯಂದ್ರಿಗೆ ಸಾಕಕ್ಕೆ ಆಗದಿರ ಹುಟ್ಟಿದಂಥ ಮಕ್ಕಳಾಗಿರಬಹುದು, ಏನೇ ರೀಸನ್ ಏನೇ ಇರ್ಬೋದು. ಆದರೂ ಈಗಲೂ ಕೂಡ ಟೈರ್ 2 ಸಿಟಿಗಳಲ್ಲಿ, ಹಾಸನದಂತಹ ಸಿಟಿಗಳಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತೆ ಅಂತಂದರೆ ಇನ್ನೂ ಕೂಡ ಆಶ್ಚರ್ಯ ಆಗುವಂಥದ್ದು. ಹೌದು, ವಾಸ್ತವವಾಗಿ ಇದೆಲ್ಲ ಇದೆ ಮೇಡಮ್ ಸಮಾಜದಲ್ಲಿ. ಇಟ್ ಇಸ್ ಲೈಕ್ ಐಸ್ಬರ್ಗ್ ಫಿನಾಮಿನಾ. ಸೊ ನಮಗೆ ಮೇಲ್ನೋಟಕ್ಕೆ ಮಾತ್ರ ಸ್ವಲ್ಪ ಮಾತ್ರ ಕಾಣ್ತಾ ಇದೆ. ಇನ್ನೂ ಕಾನೂನು ಅಲ್ಲದೆ ಹೆಚ್ಚು ಮಕ್ಕಳುಗಳನ್ನು ಕಾನೂನು ಬಾಹಿರವಾಗಿ ಸಹ ಮಾರಾಟಗಳು ಸಮಾಜದಲ್ಲಿ ನಡೀತಾನೆ ಇದೆ ಇವತ್ತಿವೆ. ಬಟ್ ನಮಗೆ ಕಾಣ್ಬರ್ತಾ ಇರೋದಿಷ್ಟು. ಸೊ ನಾವು ಕಾನೂನುಬದ್ಧವಾಗಿ ಮಕ್ಕಳನ್ನ ದತ್ತು ತಗೊಳ್ಳೋದ್ರಿಂದ ಆ ಮಕ್ಕಳುಗಳಿಗೆ ಕಾನೂನಿನ ರೀತಿಯಲ್ಲಿ ಎಲ್ಲ ಹಕ್ಕುಗಳನ್ನು ಕೊಡಿಸ್ದಾಗುತ್ತೆ. ಮತ್ತು ಆ ಮಕ್ಕಳುಗಳ ಎಕ್ಸ್ಪ್ಲಾಯ್ಟೇಷನ್ ಆಗಲ್ಲ. ಆದ್ದರಿಂದ ದಯವಿಟ್ಟು ನನ್ನ ರಿಕ್ವೆಸ್ಟ್ ಅಂದರೆ ಎಲ್ಲ ತಂದೆ ತಾಯಂದಿರು ದತ್ತು ಪೋಷಕಕ್ಕೆ ಇಷ್ಟಪಡುವಂಥ ತಂದೆ ತಾಯಿಗಳು ಕಾನೂನಾತ್ಮಕವಾಗಿಯೇ ದತ್ತುನ ತಗೊಳ್ಳಿ. ಈಸಿಯಾಗಿ ಯಾರೋ ಹಾಸ್ಪಿಟ್ಲಲ್ಲಿ ಕೊಡ್ತಾರೆ, ಯಾರೋ ದಾದಿಯರ ಮುಖಾಂತರ ಆಗಲಿ, ಮತ್ತೊಂದು ಕಡೆಯಿಂದ ಆಗಲಿ, ಏಜೆಂಟ್ಸ್ಗಳ ಮುಖಾಂತರ ಆಗಲಿ ನಮಗೆ ಮಗು ಬೇಗ ಸಿಗುತ್ತೆ ಅಂತ ಆಸೆ ಪಡಬೇಡಿ. ಸೊ ಇದು ಮಕ್ಕಳು ಭವಿಷ್ಯಕ್ಕೂ ಒಳ್ಳೆಯದಲ್ಲ, ಮತ್ತು ಇದು ಯಾವತ್ತೂ ನಿಮಗೂ ಸಹ ಅಪಾಯಕಾರಿನೇ. ಹಾಗಾಗಿ ಎಲ್ಲರೂ ಕಾನೂನುಬದ್ಧವಾಗಿ ದತ್ತು ತಗೊಳ್ಳೋದ್ರಿಂದ ನೀವು ಅದೊಂದು ಹೆಮ್ಮೆ ವಿಚಾರ ಅಂತ ನಾನು ಇವತ್ತು ಹೇಳ್ತೀನಿ. ಯಾರ್ದೋ ನಮ್ಮ ದತ್ತು ತಗೊಳ್ಳುವಂಥ ಪೋಷಕರಿಗೆ ದೊಡ್ಡ ಒಂದು ಈ ಸಂದರ್ಭದಲ್ಲಿ ನಮಸ್ಕಾರ ಹೇಳ್ತೀನಿ. ಯಾಕೆಂದರೆ ನಾನು 1 ವರ್ಷನೋ 2 ವರ್ಷನೋ 6 ತಿಂಗಳು 3 ತಿಂಗಳು ಸಾಕಿರ್ಬೋದು, ಆದರೆ ಲೈಫ್ ಲಾಂಗ್ ಅವರು ಆ ಮಗುನ ಅಪ್ಕೊಂಡು ಆ ಮಗು ನಂದು ಅಂತೇಳಿ ಸಾಕ್ತಾರಲ್ಲ, ಆ ದೊಡ್ಡ ಗುಣ ಎಲ್ಲರಿಗೂ ಬರಲ್ಲ. ನಮ್ಮ ದತ್ತು ಪೇರೆಂಟ್ಸ್ ಎಲ್ಲ ದೇ ಶುಡ್ ಬಿ ಪ್ರೌಡ್ ದ್ಯಾಟ್ ಎಸ್ ಐ ಆಮ್ ಎ ಅಡಾಪ್ಟೆಡ್ ಪೇರೆಂಟ್ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಬೇಕು. ನಮ್ಮ ದೇಶದಲ್ಲಿ ಇನ್ನೂ ಸಹ ಇದೊಂದು ಸ್ಟಿಗ್ಮಾ ಇದೆ. ಅಯ್ಯೋ ನಾನು ದತ್ತು ತೊಗೊಂಡಿದ್ದೀನಿ ಅಂತ ಅಂದರೆ ಜನ ಏನು ಹೇಳ್ತಾರೋ ಅಂಥೇಳಿ ಅದನ್ನು ಹೈಡ್ ಮಾಡಲಿಕ್ಕೆ ನೋಡ್ತಾರೆ. ದಯವಿಟ್ಟು ಯಾವ ತಂದೆ ತಾಯಿರು ದತ್ತು ಪೋಷಕರು ಇದು ಒಂದು ಹೆಮ್ಮೆ ವಿಚಾರ. ಯಾರು ಮಾಡದೇ ಇರೋಂಥ ಕೆಲಸ ನೀವು ಮಾಡ್ತಾಯಿದ್ರಿ. ನಿಮ್ಮದಲ್ಲದ ಮಗುನ ನಂದು ಅಂತೇಳಿ ಕಂದ ಅಂತ ಅಪ್ಕೊಂಡು ಪ್ರೀತಿ ಕೊಡ್ತಾಯಿದ್ರಿ. ಸೊ ಇದಕ್ಕಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ. ಇದನ್ನು ಹೆಮ್ಮೆಯಾಗಿ ಹೇಳ್ಕೊಳ್ಳಿ, ಇದನ್ನು ದಯವಿಟ್ಟು ಕನ್ಸೀಲ್ ಮಾಡಬೇಡಿ ಅಂತ ಹೇಳಿ ಅವಶ್ಯಕತೆ ಇಲ್ವೇ ಇಲ್ಲ. ಇದೊಂದು ದೊಡ್ಡ ಕಾರ್ಯ ಮಾಡ್ತಾ ಇದ್ದಾರೆ. ಒಂದು ಮಗುಗೆ ತಂದೆ ತಾಯಿ ಸ್ಥಾನ ತುಂಬ್ತಾ ಇದ್ದೀವಿ ಅಂದರೆ ಅದು ತುಂಬ ಒಳ್ಳೆ ಕೆಲಸನೇ. ಅದನ್ನು ನಾವು ಅವ್ರಿಗೂ ಸಹ ಮಗುಗೂ ತಂದೆ ತಾಯಿ ಸಿಗ್ತಾರೆ, ಈ ತಂದೆ ತಾಯಿಗಳಿಗೂ ಒಂದು ಮಗು ಸಿಗ್ತಾರೆ. ಅಲ್ಟಿಮೇಟ್ಲಿ ಇದು ಪ್ರೀತಿ ಅಷ್ಟೇ ಬೇಕಿದೆ, ಬಾಂಡಿಂಗ್. ಸೊ ಸ್ವೀಟ್. ಯಾವ ತರಹದ ಮಕ್ಕಳು ಬರ್ತಾಯಿದ್ರು ಅಂದರೆ, ಈಗ ನೀವು ಹೇಳ್ತಾ ಇದ್ರಿ ಎಲ್ಲೋ ಒಂದು ಕಡೆ ನಿಮ್ಮ ತೊಟ್ಲಿಗೆ ಹಾಕಿ ಹೋಗ್ತಾಯಿದ್ರು ಅಂತ. ಬಟ್ ತೊಟ್ಲಿಗೆ ಹಾಕಿ ಹೋಗ್ತಾಯಿದ್ರಾ ಅಥವಾ ಬೇರೆ ಕಡೆನೂ ಮಕ್ಕಳು ಸಿಗ್ತಾಯಿತ್ತು? ಹಾಸ್ಪಿಟ್ಲಲ್ಲಿ ಇನ್ನೂ ಕೂಡ ತೊಟ್ಲಿಗೆ ಹಾಕಿದಾಗ ಯಾರಾದರೂ ಅದನ್ನು ನೋಡಿಬಿಟ್ರೆ, CCTVಯಲ್ಲಿ ಅದು ಕ್ಯಾಪ್ಚರ್ ಆಗಿಬಿಟ್ರೆ ಅಂತ ಒಂದಿಷ್ಟು ಭಯ ಇರುತ್ತೆ. ಅಂತ ಯಾವುದಾದ್ರೂ ಘಟನೆಗಳು ನಡೆದಿದೆಯಾ?
ಮೊದಲು ನಮಗೆ ಈ ಥರ ರಾತ್ರಿ ಹೊತ್ತು ಹಾಕಿ ಹೋಗ್ತಾ ಇದ್ರು. ಆವಾಗ ಆಡ್ ಅವರ್ಸಲ್ಲಿ ಮಧ್ಯಾಹ್ನ 3 ಗಂಟೆಲಿ ಈ ಥರ ಯಾರು ಜನನಿ ಬೀಡ ಜಾಸ್ತಿ ಇರಲ್ಲ ಆ ಟೈಮನ್ನಕ್ಕೆ. ನಮ್ಮದು ಸಿಟಿ ಏರಿಯಾದಲ್ಲಿ ಮಧ್ಯದಲ್ಲೇ ಇರೋದು ಮನೆ, ಅಲ್ಲಿ ರೋಡ್ ಸೈಡೇ ನಂದು ಮನೆ ಇರೋದು. ಹಾಕಲಿಕ್ಕೆ ಸ್ವಲ್ಪ ಮುಜುಗರ ಪಟ್ಕೊಂಡು ಆಡ್ ಅವರ್ಸಲ್ಲಿ ಹಾಕಿ ಹೋಗ್ತಾಯಿದ್ರು. ಸೊ ಈಗ ಅದು ಜನಗಳಿಗೆ ಗೊತ್ತಾಗಿದೆ, ನಾವು ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಈಗ ಹಾಕ್ಬೋದು ಅಂಥೇಳಿ. ಹಾಗಾಗಿ ಈಗ ಅವರೇ ಹೇಳಿಕೊಟ್ಟು ಹೋಗ್ತಾರೆ ಮೇಡಮ್, ಹೇಳಿಕೊಟ್ಟು ಹೋಗ್ತಾರೆ. ಮೋಸ್ಟ್ ಆಫ್ ದಟ್ ರೀಸನ್ಸ್ ಯಾಕೆ ಮಕ್ಕಳನ್ನ ಬೇಡ ಅಂತ ನಮ್ಮ ಜೈವಿಕ ತಂದೆ ತಾಯಿಗಳು ತ್ಯಜಿಸ್ತಾರೆ ಅಂದರೆ ಪ್ರೊಬಾಬ್ಲಿ ಅದು ಮೋಸ್ಟ್ ಆಫ್ ದ ರೀಸನ್ಸ್ ಅನ್ವೇಡ್ ಮದರ್ಸ್ ಆಗಿರ್ತಾರೆ, ರೇಪ್ ವಿಕ್ಟಿಮ್ಸ್ ಆಗಿರ್ಬೋದು, ಅವರು ಮಕ್ಕಳನ್ನ ಸಾಕೋಕ್ಕಾಗದೇ ಇರ್ಬೋದು, ಮತ್ತು ಆರ್ಥಿಕವಾಗಿ ಬಹಳ ಮುಗ್ಗಟ್ಟಿಂದ ಇದ್ದು 3 ಮಗು ಹೆಣ್ಣು ಆಗಿದೆ, 4-5 ಹೆಣ್ಣು ಮಗು ಆಯಿತು. ಅವ್ರಿಗೆ ನಮ್ಮ ಇಂಡಿಯನ್ ಸಂಸ್ಕೃತಿಯಲ್ಲಿ ಸಹ ಗಂಡು ಮಗು ಇದ್ರೇ ಅದು ಒಂದು ಸಂಸಾರ ಪೂರ್ತಿ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಕೆಲವರು 3-4 ಹೆಣ್ಮಕ್ಳಿದ್ದವರು ಇನ್ನೊಂದು ಹೆಣ್ಮಗು ಆಗಿದೆ ಅಂತೇಳಿ ಕೆಲವೊಂದು ಸತಿ ಸಾಮಾಜಿಕ ಕಾರಣದಿಂದ ಸಾಕೋಕ್ಕಾಗಲ್ಲ ಅನ್ನೋದನ್ನು ರೀಸನ್ನಿಂದ ಮಗುನ ಒಪ್ಪಿಸಿರುವಂಥ ಸಾಧ್ಯತೆಗಳಿದೆ. ಕೆಲವು ಸತಿ ಬೇಬೀಸ್ ಬಾರ್ನ್ ಔಟ್ ಆಫ್ ವೆಡ್ಲಾಕ್, ಅದು ಸಹ ನಮ್ಮ ಇದರಲ್ಲಿ ಕಂಡು ಬರ್ತಾಯಿದೆ. ಮತ್ತು ಕೆಲವೊಂದು ಆರೋಗ್ಯದ ದೃಷ್ಟಿಯಿಂದ ನಮಗೆ ಸಾಕೋಕ್ಕಾಗಲ್ಲ ಮಗು. ನಮ್ಮಲ್ಲಿ ಇತ್ತೀಚೆಗೆ ಒಂದು ಮಗುನ ಇಂಟರ್ಸೆಕ್ಸ್, ಆ ಬೇಬಿನ ಒಂದು ಜೈವಿಕ ಪೋಷಕರೇ ತಂದು ನಮ್ಮ ಫ್ಯಾಮಿಲಿ ಇಂಥ ಮಗುನೇ ಹುಟ್ಟಿಲ್ಲ, ಇಂಟರ್ಸೆಕ್ಸ್ ಆಂಬಿಗಸ್ ಜೆನೆಟಲಿ ಅಂತ ಹೇಳ್ತೀವಿ ಹಾಗೆ. ಸೊ ಅದು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂಥ ಮಗುನ ಒಂದು ಒಪ್ಪಿಸಿದ್ರು. ಸೊ ಅವ್ರಿಗೆ ತಾಯಿಗೆ ಅಷ್ಟು ತುಡಿತಾ ಇದೆ, ಅಯ್ಯೋ ನನ್ನ ಮಗು ಈಗಲೂ ಸಹ ಅವರು ಬಂದು ತೃತೀಯ ಲಿಂಗದ ಮಗು ಅಂದ್ರೆ ಯಾವ ವಯಸ್ಸಾಗಿತ್ತು? ಒಂದೇ ದಿನ ಮಗು, ಒಂದೇ ದಿನದ ಮಗುನ ಅಕ್ಸೆಪ್ಟ್ ಆಗಲಿ ಮಾಡ್ಕೊಳ್ಳಲ್ಲ ನಮ್ಮ ಫ್ಯಾಮಿಲಿಲಿ. ನಮ್ಮ ಗಂಡನ ಕಡೆನೂ ಇಲ್ಲ, ಹೆಂಡತಿನೂ ಕಡೆನೂ ಇಲ್ಲ ಈ ಮಗು ಅಂತೇಳಿ. ಅಟ್ಲೀಸ್ಟ್ ಯಾರೋ ಹೇಳಿದ್ರು ಅಂಥೇಳಿ ಅದನ್ನ ನಮ್ಮ ತೊಟ್ಲಿಗೆ ತಂದು ಕೊಟ್ಟರು. ಆ ಮಗು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾನೆ, ಒಂದು ಒಳ್ಳೆ ಕಡೆ ಸದ್ಯದಲ್ಲೇ ದತ್ತು ಹೋಗ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹೌದಾ? ತುಂಬ ಒಳ್ಳೆ ಒಂದು ಮನೆ ಸಿಗ್ತದೆ. ಎಲ್ಲ ಮಕ್ಕಳನ್ನ ದತ್ತು ತಗೊಳ್ಳೋದಕ್ಕೆ ಜನ ಇದಾರಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರ. ಆದರೆ ನಂಗೊಂದು ಆಶ್ಚರ್ಯ ಆಗುವಂಥದ್ದು, ನೀವು ಹೇಳಿದ್ರಿ ಬೇರೆ ದೇಶಗಳಿಗೆ ನಾವು ಮಕ್ಕಳನ್ನ ದತ್ತಕ್ಕೆ ಕೊಟ್ಟಿದ್ದೀವಿ ಅನ್ನುವಂಥದ್ದು. ಹೌದು. ಯಾಕೆ ನಮ್ಮ ದೇಶದಲ್ಲಿ ಮಕ್ಕಳನ್ನ ತಗೊಳ್ಳೋಕೆ ಯಾರೂ ಮುಂದೆ ಬಂದಿರಲಿಲ್ವಾ? ಏನಿತ್ತು ಪರಿಸ್ಥಿತಿ? ನಮ್ಮ ಕಾರಾ ನಿಯಮದಲ್ಲಿ ನಾವು ಹೇಗೆ ಅಂತಂದರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂತ ಕಾರಾ ಅಂದರೆ, ಇದರ ನಿಯಮಾನುಸಾರ ನಮಗೆ ಮೊದಲ 4 ತಿಂಗಳುಗಳು ನಮ್ಮ ದೇಶದ ಪ್ರಜೆಗಳಿಗೆ ಮಕ್ಕಳು ಮೀಸಲಾಗಿರ್ತಾರೆ ಮೇಡಮ್. ಮೊದಲು 2 ತಿಂಗಳು, ಆಮೇಲೆ ಓವರ್ಸಿ ಇಂಡಿಯನ್ಸ್ ಅಂದರೆ ಅನಿವಾಸಿ ಭಾರತೀಯರಿಗೆ ಅದನ್ನು ಓಪನ್ ಮಾಡ್ತಾರೆ. ಅಲ್ಲೂ ಸಹ ಯಾರು ಆ ಮಕ್ಕಳನ್ನ ಚೂಸ್ ಮಾಡಲಿಲ್ಲ ಅಂದರೆ ಆಮೇಲೆ ವಿದೇಶ ಮಕ್ಕಳುಗಳಿಗೆ ಅಕಾರ್ಡಿಂಗ್ ಟು ಹ್ಯೂ ಕನ್ವೆನ್ಷನ್ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗಬಾರ್ದು, ಮಕ್ಕಳ ಹಕ್ಕುಗಳು ದೊರಕಬೇಕು. ಮಕ್ಕಳು ಎಲ್ಲೇ ಯಾವುದೇ ದೇಶದ ಮಕ್ಕಳಾದ್ರೂ ಮಕ್ಕಳನ್ನಕ್ಕೆ ನಮ್ಮ ಭಾರತ ದೇಶನೂ ಅದ ಒಡಂಬಡಿಕೆಗೆ ಸೈನ್ ಹಾಕಿರೋದ್ರಿಂದ ಆಫ್ಟರ್ 4 ಮಂತ್ಸ್ ಈ ಮಕ್ಕಳುಗಳನ್ನು ವಿದೇಶಿ ದತ್ತು ಪೋಷಕರಿಗೆ ಓಪನ್ ಮಾಡ್ತಾರೆ ಆನ್ಲೈನಲ್ಲಿ. ಆಗ ಈ ಮಕ್ಕಳುಗಳು ಅವ್ರಿಗೆ ಹೋಗ್ತಾರೆ. ನಾನು ಇಷ್ಟು 150 ಮಕ್ಕಳು ನನ್ನ ದತ್ತು ಕೊಟ್ಟಿರುವಂಥ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ದೇಶದ ಪ್ರಜೆಗಳು ಎಲ್ಲ ಮಕ್ಕಳು ಚೆನ್ನಾಗಿದ್ದ ಆರೋಗ್ಯವಂತ ಮಕ್ಕಳುಗಳನ್ನು ಅಷ್ಟೇ ಮುಂದೆ ಬರ್ತಾರೆ ಮೇಡಮ್ ತಗೊಳ್ಳಿಕ್ಕೆ. ಇದು ಒಂದು ಬೇಸರವಾದ ಸಂಗತಿ. ನೀವು ಹೇಳಿದಾಗ ನಿಜ, ಅಂಗವಿಕಲರು ಅಂದಿದ ತಕ್ಷಣ ಅಥವಾ ಯಾವುದೋ ಒಂದು ವೈಫಲ್ಯತೆ ಇದೆ ಅಂತ ಹೇಳಿದ ತಕ್ಷಣ ಸ್ವಂತ ತಂದೆ ತಾಯಿ ಅಂದರೆ ಆ ಮಕ್ಕಳನ್ನ ತ್ಯಜಿಸುವಂಥ ಸಂಗತಿಗಳು ಭಾಳಷ್ಟಿದೆ. ಆದರೆ ಇದು ನಾವು ಈ ಸಮಾಜದಲ್ಲಿ ಕಟ್ಕೊಂಡಿರುವಂಥ ಪಿಡುಗುಗಳು, ನಮ್ಮ ಮೈಂಡ್ ಕಾನ್ಸೆಪ್ಟ್ಗಳು ಚೇಂಜ್ ಆಗಬೇಕು. ಬಟ್ ಅಫ್ಕೋರ್ಸ್ ಈಗ ತುಂಬ ಜನ ಓಪನ್ ಆಗ್ತಾ ಇದ್ದಾರೆ ಅಡಾಪ್ಷನ್ ವಿಚಾರವಾಗಿ. ಇಟ್ಸ್ ಎ ಪಾಸಿಟಿವ್ ಗ್ರೋತ್ ಇದೆ ನಮ್ಮಲ್ಲಿ, ಬಟ್ ಇಟ್ ಹ್ಯಾಸ್ ಟು ಸ್ಟಿಲ್ ಗ್ರೋ ಫರ್ದರ್. ನಿಜ. ಎಸ್, ನೀವು ಹೇಳ್ತಾ ಇದ್ರಿ ನಮ್ಮ ದೇಶದ ಜನರು ತುಂಬ ಮುಂದೆ ಬರ್ತಾ ಇಲ್ಲ ಅಂತ. ಆದರೂ ಮುಂದೆ ಬಂದಿರುವಂಥ ನಿಮ್ಮ ತವರಿನ ತೊಟ್ಟಿಲಿಂದ ಅವರ ತವರಿಗೆ ತಗೊಂಡು ಹೋದಂಥ ಮಗುವಿನ ತಾಯಿ ನಮ್ಮ ಜೊತೆ ಈಗ ಫೋನ್ ಲೈನಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ. ನಮಸ್ತೆ ಡಾಕ್ಟರ್, ನಮಸ್ತೆ ಎಲ್ರಿಗೂ ನಮಸ್ತೆ. ಮತ್ತೆ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಕೂಡ ದಸರಾದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಹೆಸರು ಲಕ್ಷ್ಮೀ ಪ್ರಸಾದ್ ಅಂತ ಹೇಳ್ಬಿಟ್ಟು, ನಾವು ಇಲ್ಲೇ ಬೆಂಗಳೂರಿನಲ್ಲಿ ಇದ್ದೀವಿ. ನಾವು ಇವಾಗ 7 years 1 month ಬ್ಯಾಕ್ ವಿ ಹ್ಯಾವ್ ಅಡಾಪ್ಟೆಡ್ ಅ ಚೈಲ್ಡ್ ಫ್ರಮ್ ತವರು, ನಮ್ಮ ಪಾಲಕ್ಷ ಸರ್ ಅವರ ತವರು ತೊಟ್ಟಿಲಿನಿಂದ. ಏನ್ ಹೇಳೋದು, ತುಂಬಾ ಹೇಳೋದಕ್ಕೆ ಒಂದು ಮೋಸ್ಟ್ಲಿ ಕೆಲವೇ ಕ್ಷಣಗಳು ಸಾಕಾಗೋದಿಲ್ಲ ಅಂತ ಕಾಣುತ್ತೆ. ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾವು ತುಂಬಾ ಒಳ್ಳೆ ನಿರ್ಧಾರ ಮಾಡಿದ್ವಿ ಅಂತ ನನಗೆ ತುಂಬಾ ಯಾವಾಗ್ಲೂ ನಮ್ಗೆ ಹೆಮ್ಮೆ ಇದೆ. ಅಂಡ್ ಫಸ್ಟ್ ಆಫ್ ಆಲ್ ಎಲ್ಲ ನಮ್ಮೆಲ್ಲ ಆಕ್ಚುಲಿ ನಮ್ಗೆ ಗ್ರೂಪ್ ಇದೆ, ನಮ್ದು ಒಂದು ಅಡಾಪ್ಟ್ ಮಾಡ್ಕೊಂಡಿರೋ ಎಲ್ಲ ಪೇರೆಂಟ್ಸ್ ಗ್ರೂಪ್. ಅವ್ರೆಲ್ಲರ ಪರವಾಗಿ ನಾನು ಡಾಕ್ಟರ್ಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ಇದು ಬರೀ ಜಸ್ಟ್ ನಾವೇನೋ
ಡಾಕ್ಟರ್ಗೊಂದು ಥ್ಯಾಂಕ್ಸ್ ಅಥವಾ ಹೇಳಿದ್ರೆ ಅದಾಗಲ್ಲ. ಯಾಕೆಂದ್ರೆ ಅವ್ರು ನಮಗ್ ಕೊಟ್ಟಿರೋ ಸಂತೋಷಕ್ಕೆ ಹೇಳಕ್ಕೆ ಆಗಲ್ಲ. ಲೈಕ್ ಪ್ರೈಸ್ಲೆಸ್. ನಮ್ಮ ಮಗು ಬಂದ್ಮೇಲೆ ನಮ್ಮ ಜೀವನಕ್ಕೆ, ನಮ್ಮ ಮಗು ಹೆಸರು ನಿಶಿತಾ ಅಂತ ಇಟ್ಟಿದ್ರು ಅವರು, ನಿಶಿತಾ ಅಂತ. ನಾವು ನಮ್ಮ ಮಗುಗೆ ಅಭೀಷ್ಟ ಅಂದ್ರೆ ಡೀಪ್ ಡಿಸೈರ್ ಅಂತ ಹೇಳ್ಬಿಟ್ಟು, ಸೊ ನಾವು ನಮ್ಮ ಮಗುಗೆ ಅಭೀಷ್ಟ ಅಂತ ಹೆಸರನ್ನ ನಾವು ಚೇಂಜ್ ಮಾಡ್ಕೊಂಡ್ವಿ. ಅಂಡ್ ಅವಳು ಬಂದ ಮೇಲೆ ನಮ್ ಲೈಫ್ ಹೆಂಗಿದೆ ಅಂತಂದ್ರೆ, ನಾವು ವಾಟ್ ವಿ ವರ್ ಡೂಯಿಂಗ್ ಅಂತ ಸುಮ್ನೆ ಇನ್ನೊಂದ್ 2-3 ವರ್ಷ ವೇಸ್ಟ್ ಮಾಡ್ಬಿಟ್ವಾ ಅಂತ. ಅಯ್ಯೋ ಮೊದ್ಲೇ ಯೋಚನೆ ಮಾಡ್ಬೋದಾಗಿತ್ತಲ್ಲ, ಯಾಕೆ ತಾನೇ ಯೋಚನೆ ಮಾಡ್ಬೇಕಾಗಿತ್ತು, ನಮ್ಗ್ ನಾವೇ ಮಾಡ್ಕೋಬೇಕು ಅಂತೆಲ್ಲ ಅಂತ ಅಂದ್ಬಿಟ್ಟು ಈಗ ನಿಜ ಅನ್ಸುತ್ತೆ ನಮ್ಗೆ. ಕೆಲವು ಟೈಮ್ ಡಾಕ್ಟರ್ ಆದಾಗ ನೋಡು ಯೋಚನೆ ಮಾಡು ಈಗ್ಲಾದ್ರೂ ಅಂತಾರೆ. ಆದ್ರೆ ನಿಜವಾಗ್ಲೂ ಐ ಫೀಲ್ ಲೈಕ್ ವಿ ವಾಂಟೆಡ್ ಟು ಅಡಾಪ್ಟ್ ಒನ್ ಮೋರ್ ಚೈಲ್ಡ್. ಅಭಿಷ್ಟ ಬಗ್ಗೆ ಹೇಳಿ, ಹೇಗಿದ್ದಾರೆ ಇವಾಗ ಅಭಿಷ್ಟ ಅವರು? ಓದ್ತಾ ಇದ್ದಾರಾ? 7.5 years ಇವಾಗ 2ನೇ ಕ್ಲಾಸ್ ಅಲ್ಲಿ ಇದ್ದಾಳೆ. ಅಂಡ್ ನೀವು ನಿಮ್ಗೆ ಇಟ್ಸ್ ನಾಟ್ ಐ ಆಮ್ ನಾಟ್ ಎಕ್ಸಾಜರೇಟಿಂಗ್ ಆರ್ ನಮ್ಮ ಮಗು ಬಗ್ಗೆ ಹೊಗಳ್ಕೋತಾ ಇಲ್ಲ. ಸ್ಕೂಲಲ್ಲಿ ಹೇಳ್ತಾರೆ, ವಿ ಹ್ಯಾವ್ ನಾಟ್ ಸೀನ್ ಎ ಚೈಲ್ಡ್ ಲೈಕ್ ದಿಸ್. ಇಷ್ಟು ಜಾಣೆ ಮಗು, ವೆರಿ ಶಾರ್ಪ್. ಓಕೆ, ಆಕ್ಚುಲಿ ಡಾಕ್ಟರ್ ಸುಮ್ನೆ ಏನೋ ಮಾಡ್ತೀನಿ ಮಾಡಲ್ಲ ಆಯ್ತಾ. ಮಗುಗೆ ಅವ್ರ ಹಾಲ್ ಕೊಡೋದಿರ್ಬೋದು, ಪೌಡರ್ ಇರ್ಬೋದು, ಎಷ್ಟು ಒಳ್ಳೇದಂದ್ರೆ ನಾವು ಅದೇ ಕಂಟಿನ್ಯೂ ಮಾಡಿದ್ವಿ ಆಫ್ಟರ್ ಕಮಿಂಗ್ ಹಿಯರ್. ಓಕೆ, ಸುಮ್ನೆ ಏನೋ ಮಾಡ್ಬೇಕಲ್ಲ ನಾನು ಅನ್ನೋ ಖಂಡಿತ ಅವ್ರು ಮಾಡಲ್ಲ ಆಯ್ತಾ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಆ್ಯಂಡ್ ಇರಲಿ, ನಿಮ್ಮನೆ ತುಂಬ ಇದೇ ರೀತಿಯಾದಂತಹ ಖುಷಿ ಸಂತೋಷ ಎಲ್ಲವೂ ಕೂಡ ತುಂಬಿರಲಿ. ಆಲ್ ದ ವೆರಿ ಬೆಸ್ಟ್ ಅಭಿಷ್ಟಾಗೆ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಎಸ್, ಹೇಳ್ತಾಯಿದ್ರು ಮಕ್ಕಳಿಗೆ ಭಾಳ ಒಳ್ಳೆ ಪೌಷ್ಟಿಕ ಆಹಾರವನ್ನು ಕೊಡ್ತಾಯಿದ್ರು ಅಂತ. ಬಟ್ ವಾಟ್ ಆರ್ ದ ಚಾಲೆಂಜಸ್ ಆ್ಯಕ್ಚುಲಿ? ಇಂಥ ಮಕ್ಕಳನ್ನ ಕರ್ಕೊಂಡು ಬಂದಾಗ 1 ದಿನ 2 ದಿನದ ಮಕ್ಕಳು, ತಾಯಿ ಇಲ್ಲದೆ ಮಕ್ಕಳು ಹೇಗೆ ಬೆಳೀತಾಯಿದ್ರು? ಆ್ಯಂಡ್ ತಾಯಿ ಇಲ್ಲದೆ ಹೇಗೆ ಮಕ್ಕಳನ್ನ ಸಾಕೋದಕ್ಕೆ ಸಾಧ್ಯ ಆಯಿತು ನಿಮಗೆ ಅಂತ? ಪ್ರಾಕ್ಟಿಕಲಿ ಇದು ಪ್ರಾಬ್ಲಮ್ಸ್ ಇದೆ, ಬಟ್ ಅದನ್ನು ವಿ ಹ್ಯಾವ್ ಟು ಓವರ್ಕಮ್ ದಿಸ್ ಬಿಕಾಸ್ ಈಗ ವಿ ಹ್ಯಾವ್ ಎ ಸಿಚುವೇಶನ್, ವಿ ಹ್ಯಾವ್ ಟು ಫೇಸ್ ಇಟ್. ಸೊ ಹಾಗಾಗಿ ವಿ ಹ್ಯಾವ್ ಎ ವೆರಿ ಗುಡ್ ವೆಲ್ ಟ್ರೈನ್ಡ್ ಹೌಸ್ ಮದರ್ಸ್. ನಾನು ಪೀಡಿಯಾಟ್ರಿಷನ್ ಆಗಿರೋದ್ರಿಂದ ವಿ ಹ್ಯಾವ್ ಎನ್ ಇನ್ಕ್ಯುಬೇಟರ್. ನಮ್ಮಲ್ಲಿ 2 ಇನ್ಕ್ಯುಬೇಟರ್ ಇಟ್ಕೊಂಡು ನಮಗೆ ಬರುವಂಥದ್ದೆಲ್ಲ ಅವಧಿಗೆ ಮುಂಚೆ ಹುಟ್ಟಿರುವಂಥ ಮಕ್ಕಳಿಗೆಲ್ಲ ಬರ್ತಾರೆ 1-1.5 kg. ಬಿಲೀವ್ ಇಟ್, ಐ ಹ್ಯಾವ್ ಎ 750 ಗ್ರಾಮ್ ಹುಟ್ಟಿರುವಂಥ ಒಂದು ಮಗು ನನ್ನ ಸಂಸ್ಥೆಯಲ್ಲಿದೆ. 750 ಗ್ರಾಮನ್ನು ನಾವು ಬದುಕಿಸ್ಕೊಂಡಿದ್ದೀವಿ ಅಂತ ಹೇಳಿ ಇವತ್ತು ಹೆಮ್ಮೆ ಆಗುತ್ತೆ. ಶಿ ಈಸ್ ಆಲ್ಸೋ ಫೈಂಡಿಂಗ್ ಎ ಹೋಮ್. ಶಾರ್ಟ್ಲಿ ಶಿ ವಿಲ್ ಬಿ ಫ್ಲೈಯಿಂಗ್ ಅವೇ ಫ್ರಮ್ ಇಂಡಿಯಾ. ಒನ್ ಅಬ್ರಾಡ್ ಪೇರೆಂಟ್ ಈಸ್ ಅಡಾಪ್ಟಿಂಗ್ ಬಿಕಾಸ್ ಅವಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ವಿಜುವಲ್ ಪ್ರಾಬ್ಲಮ್ ಇತ್ತು. ಬಿಕಾಸ್ ಅವಳಿಗೆ ನಾವು ಆಕ್ಸಿಜನ್ ಥೆರಪಿ ಎಲ್ಲ ಕೊಟ್ಟಿದ್ವಿ. ಸೊ ಹಾಗಾಗಿ ಶಿ ಹ್ಯಾಸ್ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಇತ್ತು. ಅವಳಿಗೆ ಲೇಸರ್ ಸರ್ಜರಿ ಮಾಡಿಸಿದೆ, ಕಣ್ಣು ಕಾಣ್ತಾ ಇದೆ ಅವಳಿಗೀಗ. ಸೊ ಶಿ ಈಸ್ ಕ್ಯಾಚಿಂಗ್ ಅಪ್ now, catching up her growth. She is almost completed in a year now. Shortly she will be leaving our India and joining another country with a lovely parents. 1ನೇ ದಿನ 2ನೇ ದಿನ ಬಂದಿರುವಂಥ ಮಕ್ಕಳು 2 ವರ್ಷ 3 ವರ್ಷ ಆಗೋಷ್ಟೊತ್ತಿಗೆ ಮಕ್ಕಳಿಗೆ ಯಾರೂ ಬಂದಿರುತ್ತೆ, ನಿಮ್ಮನೆ ತಂದೆ ತಾಯಿ ಅಂತ ಅಂದ್ಕೊಂಡಿರ್ತಾರೆ ಆ ಮಕ್ಕಳು. ಆದರೆ ಬಿಟ್ಟು ಹೋಗಬೇಕಾದಾಗ ವಾಟ್ ಇಸ್ ದ ಫೀಲಿಂಗ್ ದಟ್ ಗೋಸ್ ಇನ್ ಯು? ಮಕ್ಕಳಿಗೆ ಏನು ಅನ್ಸುತ್ತೆ ಆ್ಯಕ್ಚುಲಿ ಆ ಸಂದರ್ಭಗಳಲ್ಲಿ ಅಂತ? ಮಕ್ಕಳಿಗೆ ಸಣ್ಣ ಮಕ್ಕಳು ಇದ್ದಾಗ ಹೋದಾಗ ಅವರು ಒಂದು ಎಬೋ 9 months 1 year ಆಗುವಾಗ ಅವ್ರಿಗೆ ಸ್ಟ್ರೇಂಜರ್ ಆಂಗ್ಸೈಟಿ ಅಂತ ಒಂದು ಸೈಕಲಾಜಿಕಲ್ ಡೆವಲಪ್ಮೆಂಟಲ್ಲಿ ಆಗ್ತದೆ. ಅಂದರೆ ನನ್ನವ್ರು ಯಾರು ಬೇರೆಯವ್ರು ಯಾರು ಅಂತ ಗುರುತಿಸುವಂಥ ಒಂದು ಮಾನಸಿಕ ಬದ್ಧತೆ ಬಂದಿರುತ್ತೆ ಮಗುಗೆ. ಸೊ ಎಬೋ 9 months 1 year ಆದಮೇಲೆ ಹೋಗುವಂಥ ಮಕ್ಕಳುಗಳಿಗೆ ಅವ್ರಿಗೆ ಅವು ಅಳ್ತಾರೆ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗುವಾಗ. ಹೌಸ್ ಮದರ್ಸ್ ನೋಡಿ ಹಿಡ್ಕೊಳ್ತಾರೆ, ಅವಳೇ ನನ್ನ ಅಮ್ಮ ಅನ್ನಾಗೆ. ನಮ್ಮ ಹತ್ರ ಬರ್ತಾರೆ, ಅವ್ರ ಹತ್ರ ಹೋಗಲ್ಲ. ಎಸ್ಪೆಷಲಿ ಈ ವಿಶೇಷ ಮಕ್ಕಳುಗಳು ಫಾರಿನ್ ಅಡಾಪ್ಷನ್ ಆಗ್ತಾರಲ್ಲ, ಅವ್ರದ್ದೆಲ್ಲ ನಮಗೆ ಕೋರ್ಟ್ ಪ್ರೊಸೆಸ್ ಎಲ್ಲ ಮುಗಿಯುವಾಗ ಯೂಶಲಿ 1 to 2 years ಆಗೇ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವರ್ ಚಿಲ್ಡ್ರನ್ ಆ್ಯಂಡ್ ವಿ ಆಲ್ಸೋ ಫೇಸ್ಡ್ ಸೊ ಮಚ್ ಆಫ್ ಎಮೋಷನಲ್ ಪ್ರಾಬ್ಲಮ್ಸ್ ಬಿಕಾಸ್ ನಮ್ಗೆ ಅಟ್ಯಾಚ್ಮೆಂಟ್ ಬಂದುಬಿಟ್ಟಿರುತ್ತೆ. ಸೊ ಆ ಮಕ್ಕಳನ್ನ ಬಿಟ್ಕೊಡುವಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಇನಿಷಿಯಲ್ ನಾನು ಬಿಲೀವ್ ಇಟ್ ಆರ್ ನಾಟ್, ಮೊದಲನೇ ಮಗು ದತ್ತು ಹೋದಾಗ ನಾನು ಹತ್ತಿದ್ದೀನಿ. ನನ್ನ ವೈಫ್ ಹೇಳಿದ್ಲು, ಯಾಕ್ರಿ ಹೇಳ್ತೀರಿ ಬಿಡಿ, ಒಂದು ಒಳ್ಳೆ ನಮ್ದು ಕೆಲಸ ಇಷ್ಟೇ. ವಿ ಆರ್ ಪಪೆಟ್ಸ್ ಇನ್ ದ ಗಾಡ್ಸ್ ಆ್ಯಂಡ್ ನಾವು ವಿ ಆರ್ ಜಸ್ಟ್ ಟ್ರಾನ್ಸ್ಫರಿಂಗ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ದೆಮ್. ದೇ ಹ್ಯಾವ್ ಕಮ್ ಫಾರ್ವರ್ಡ್. ಮಕ್ಕಳು ಒಳ್ಳೆ ಫ್ಯೂಚರ್ ಕೊಡ್ತಾ ಇದ್ದೀವಿ, ಹೋಗ್ತಾ ಇದ್ದಾರಲ್ವ, ಅಳ್ಬೇಡಿ ಅಂತ. ಅಲ್ಲಿ ಲಿಟ್ರಲಿ ನಾನು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟಿದೆ. ದೆನ್ ಐ ರಿಯಲೈಸ್ ಎಸ್ ವಾಟ್ ಶಿ ಇಸ್ ಟೆಲಿಂಗ್ ಇಸ್ ಟ್ರೂ. ಎಮೋಷನಲ್ ಅಟ್ಯಾಚ್ಮೆಂಟ್. ಸೊ ಬೇಗ ಮಕ್ಕಳು ದತ್ತು ಹೋಗ್ಬಿಟ್ರೆ ಅಡ್ಜಸ್ಟ್ ಆಗ್ತಾರೆ, ಅಲ್ಲಿ ಹೋದ್ಮೇಲೆ ಅಡ್ಜಸ್ಟ್ ಆಗ್ತಾರೆ ಮೇಡಮ್, ಅಡ್ಜಸ್ಟ್ ಆಗ್ತಾರೆ. ಸೊ ಚಿಲ್ಡ್ರನ್ ಆರ್ ವಂಡರ್ಫುಲ್ ಥಿಂಗ್ಸ್. ಅದಕ್ಕೆ ಓನ್ಲಿ ದೇ ನೀಡ್ ಲವ್ ಆ್ಯಂಡ್ ಅಫೆಕ್ಷನ್. ನಾವು ಇಟ್ಸ್ ಲೈಕ್ ಎ ಮಿರರ್ ಇಮೇಜ್. ಸೊ ನಾವು ಕನ್ನಡಿ ನೋಡಿ ನಕ್ಕರೆ ನಮ್ಮ ರಿಫ್ಲೆಕ್ಷನ್ ಹೇಗೆ ಬರುತ್ತೆ ಹಾಗೆ ಯು ಶವರ್ ಮೋರ್ ಆ್ಯಂಡ್ ಲವ್, ದೇ ವಿಲ್ ಲವ್ ಯು ಬ್ಯಾಕ್. ಎಸ್, ಬಹುಶಃ ಸಮಾಜ ಸೇವೆ ಮಾಡೋ ಯಾವ ಅವಕಾಶನೂ ಬಿಟ್ಕೊಡ್ಲೇ ಇಲ್ಲ ಅಂತ ಅನಿಸುತ್ತೆ. ನೀವು ಒಂದು ಕಡೆಯಿಂದ ಮಕ್ಕಳಿಗೆ ಆಶ್ರಯವನ್ನು ನೀಡ್ತೀರಿ, ವೃದ್ಧರಿಗೆ ಆಶ್ರಯವನ್ನು ನೀಡ್ತೀರಿ. ಯಾಕೆ
ನಾವು ಒಂದು ಕಡೆ ಇದು ಭಾಳ ಕೇಳಿದ್ದೀನಿ ಆ್ಯಕ್ಚುಲಿ ಅನಾಥಾಶ್ರಮ ಇರೋ ಕಡೆ ವೃದ್ಧಾಶ್ರಮ ಕೂಡ ಇರಬೇಕಂತೆ. ಸೊ ಆ ಅನಾಥ ಮಕ್ಕಳಿಗೆ ತಂದೆ ತಾಯಿನೂ ಅಜ್ಜಿ ತಾತನೂ ಸಿಗ್ತಾರೆ, ಆ ಅಜ್ಜಿ ತಾತ ಅಥವಾ ತಂದೆ ತಾಯಿಗೆ ಮಕ್ಕಳು ಸಿಗ್ತಾರೆ ಅನ್ನುವಂಥದ್ದು. ಯಾಕೆ ಈ ವೃದ್ಧಾಶ್ರಮವನ್ನು ನಡೆಸಬೇಕು ಅಂತ ಯಾಕೆ ಅನಿಸುತ್ತೆ? ಸೊ ಸಮಾಜದಲ್ಲಿ ಇದು ಒಂದು ನೆಗ್ಲೆಕ್ಟೆಡ್ ಪಾರ್ಟ್ ವಿಚ್ ವಿ ಸಿ ಎವ್ರಿ ಡೇ. ಸೊ ಇತ್ತೀಚಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ವೃದ್ಧಾಶ್ರಮದಲ್ಲಿ ಈಗ ಸುಮಾರು 13 ಜನ ಆಶ್ರಯ ನೀಡಿದ್ದೀವಿ. ಸೊ ಒಬ್ಬೊಬ್ಬರದ್ದು ಅಜ್ಜಿದಿರ್ದು ಅಜ್ಜಂದಿರ್ದು ಒಂದೊಂದು ಕತೆ. ಮಕ್ಕಳೆಲ್ಲ ಎಜುಕೇಟೆಡ್ ಇರ್ತಾರೆ, ಮನೆಯಲ್ಲಿ ಅಡ್ಜಸ್ಟ್ಮೆಂಟ್ ಡಿಸಾರ್ಡರ್ ಸ್ಟಾರ್ಟ್ ಆಗ್ತದೆ. ಅವರು ತಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅನ್ನೋದನ್ನು ವಿದ್ಯಾವಂತರಾದಂಥವರೇ ನೆಗ್ಲೆಕ್ಟ್ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ತಂದೆ ತಾಯಿನ ಮನೆಯಿಂದ ಹೊರಗಡೆ ಹಾಕಿರೋ ಪ್ರಕರಣಗಳು ತುಂಬ ವಿರಳ, ಕೇಳೇ ಇಲ್ಲ. ಯಾರೂ ಇಲ್ಲ ಗಂಡ ಸತ್ತೋಗಿದ್ದಾರೆ, ಮಕ್ಕಳಿಲ್ಲ ಅಂದವರು ಅಷ್ಟೇ ನಮ್ಮ ವೃದ್ಧಾಶ್ರಮಕ್ಕೆ ಬರ್ತಾರೆ. ಬಟ್ ಮೋಸ್ಟ್ ಆಫ್ ದ ಈ ನೆಗ್ಲೆಕ್ಟೆಡ್ ಸೀನಿಯರ್ ಸಿಟಿಸನ್ಸ್ ನಮಗೆ ಸಿಟಿನಲ್ಲಿ ಸಿಗ್ತಾ ಇದ್ದಾರೆ. ಅದು ಮಧ್ಯಮ ವರ್ಗದವರು. ಅವ್ರು ಈ ಕಡೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಈ ಕಡೆ ಭಿಕ್ಷೆ ಬಿಡೋಕ್ಕೂ ಹೋಗೋಕ್ಕಾಗಲ್ಲ. ಮಧ್ಯಮ ವರ್ಗದವರು ತುಂಬ ಸಫರ್ ಆಗ್ತಾ ಇದ್ದಾರೆ. ಎಲ್ಲೋ ಈ ಸೋಕಾಲ್ಡ್ ವಿದ್ಯಾವಂತ ಎಜುಕೇಟೆಡ್ಸು ದೇ ಆರ್ ಫರ್ಗೆಟಿಂಗ್ ದೇರ್ ಬೇಸಿಕ್ ಥಿಂಗ್ಸ್. ತಂದೆ ತಾಯಿ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾಳೆ, 9 ತಿಂಗಳು ಹೊತ್ತು ಅವರ ಟಾಯ್ಲೆಟ್ ಮಾಡ್ಕೊಂಡಾಗ ಕ್ಲೀನ್ ಮಾಡೋದು, ಹಗಲು ರಾತ್ರಿ ಎದ್ದು ತನ್ನ ಮಗುಗೆ ಅವಳದನ್ನ ನಿಸ್ವಾರ್ಥವಾದ ಸೇವೆ ಅಂದರೆ ತಾಯಿ ಸೇವೆ ಅಷ್ಟು ಮಾಡಿರ್ತಾರೆ. ಆದರೆ ಮದುವೆ ಆದಮೇಲೆ ಅವರು ದೇ ಬಿಕಮ್ ಸೋ ಸೆಲ್ಫಿಶ್. ತಂದೆ ತಾಯಿನ ನೋಡ್ಕೊಳ್ಳೋದಿಲ್ಲ, ಮನೆಯಿಂದ ಹೊರಗಡೆ ಹಾಕ್ಬಿಡ್ತಾರೆ. ಎಷ್ಟು ಜನ ವೃದ್ಧರಿದ್ದಾರೆ ಇವಾಗ ನಮ್ಮ ವೃದ್ಧಾಶ್ರಮದಲ್ಲಿ ಈಗ 13 ಜನ ಇದ್ದಾರೆ ಮೇಡಮ್. 13 ಜನ ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಥರ ಸ್ಟೋರಿ. ಕೆಲವರೆಲ್ಲ ಬಂದು ಹೋಗಿದ್ದಾರೆ, ಮತ್ತು ನಾವು ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಕಳಿಸಿದ್ದೀವಿ. ಅವ್ರಿಗೆ ಮಗ ಬಂದು ಕರೆದ್ರೆ ಸಾಕು ಹೋಗ್ತೀನಿ ಅಂತ ಇರ್ತಾರೆ. ನಾವು ಅಭಿಷೇಕ ಮಾಡ್ಬೋದು, ಅವ್ರಿಗೆ ಮಕ್ಕಳು ಮನೆಯಲ್ಲಿ ಇರಬೇಕು ಅಂತ ಆಸೆ ಇರುತ್ತೆ. ಮಗನ ಮನೆಯಲ್ಲೇ ಸಾಯ್ಬೇಕು ನಾನು, ಈ ಥರ ಇರುತ್ತೆ. ಬಟ್ ಇದು ಆಗಬಾರ್ದು ನಮ್ಮ ಸಮಾಜದಲ್ಲಿ. ತಂದೆ ತಾಯಿನ ನೋಡ್ಕೋಬೇಕು ಮೇಡಮ್. ಅದು ತುಂಬ ನೋವಾಗುತ್ತೆ. ಮಕ್ಕಳದನ್ನು ಯಾರೋ ಹಾಕೋಗ್ಬಿಡ್ತಾರೆ, ನನಗೆ ಟಚ್ ಇರಲ್ಲ. ಆದರೆ ವಯಸ್ಸಾಗಿದ್ದವ್ರನ್ನ ತಂದು ಅವರೇ ಸುಳ್ಳು ಸೇರಿಸ್ಬಿಟ್ಟು ಹೋಗ್ತಾರೆ. ಹೌದಾ? ಸುಳ್ಳು ಸೇರಿಸಿ ಹೋಗ್ತಾರೆ. ಮತ್ತು 1 ವರ್ಷ ಅವರು ಬರ್ತೀನಿ ಫೋನೇ ಮಾಡೋದಿಲ್ಲ. ಒಂದು ಸತಿ ಬಂದು ಫೋನ್ ನಂಬರ್ ಕೊಟ್ಟಿರ್ತಾರೆ, ಫೋನ್ ನಂಬರ್ ಚೇಂಜ್ ಮಾಡ್ಕೊಳ್ತಾರೆ. ಇಲ್ಲ ಅವ್ರೇನು ಮಾಡ್ತಾರೆ, ಟಚ್ಚಲ್ಲೇ ಇರಲ್ಲ. ಈಗ ನಾವು ಹೋದರೆ ವೃದ್ಧಾಶ್ರಮಕ್ಕೆ ನಾನು ಸಂಡೇ ವಿಸಿಟ್ ಮಾಡ್ತೀನಿ. ಡಾಕ್ಟ್ರೇ ಬಂದು ನಮ್ಮ ಡಾಕ್ಟ್ರು ಬಂದು ಅಂತ ಅವ್ರಿಗೆ ಫೋನ್ ಮಾಡಿಕೊಡಿ ಅಂತಾರೆ. ಫೋನ್ ಮಾಡಿದ್ರೆ ಅವ್ರು ಫೋನು ಎತ್ತೋದಿಲ್ಲ. ಬಂದು ನೋಡೋದಿಲ್ಲ. ವರ್ಷಾನುಗಟ್ಟಲೆ ಆಗಿದೆ ಎಷ್ಟೋ ಜನ ಅಂದರಿಗೆ. ಅವ್ರಿಗೆ ದೇ ವಾಂಟ್ ಅಟ್ಲೀಸ್ಟ್ ಮಕ್ಕಳು ಫೋನ್ ಮಾತಾಡೋದಿಲ್ಲ. ಅದು ಬೇಸರಿಕೆ. ಅದು ಸಂಬಂಧಗಳಿಗೆ ಬೆಲೆನೇ ಇಲ್ಲ ಇಲ್ಲಿ. ಏನೋ ನಮ್ಮ ಕೈಲಾಗಿದ್ದು ನಾವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿಜ. ಬಹುಶಃ ಒಂದು ಎಷ್ಟೇ ಮಾನವೀಯತೆ ಇದೆ ಅಂತ ನಾವು ಮಾತಾಡಿದ್ರು ಕೂಡ ಒಂದು ಕಡೆ ಸಮಾಜದಲ್ಲಿ ಎಷ್ಟು ಕ್ರೂರ್ಯ ಎಜುಕೇಟೆಡ್ಸಲ್ಲೇ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತಂದರೆ ಬೇಸಿಕ್ ಇನ್ಸ್ಟಿಂಕ್ಟ್ಗಳನ್ನೇ ಮರ್ತು ಬಿಡ್ತಾ ಇದ್ದೀವಿ ಮನುಷ್ಯರಾಗಿ. ಬಿಂಗ್ ಎಜುಕೇಟೆಡ್. ಅನ್ಎಜುಕೇಟೆಡ್ಸ್ ಈ ಥರ ಮಾಡಲ್ಲ, ಯಾರು ಬಿಸಾಕಲ್ಲ ತಂದೆ ತಾಯಿನ. ಅವ್ರು ಪೆನ್ಷನ್ನು ತೊಗೋತಾರೆ, 1,000 ರೂಪಾಯಿ ಬರ್ತಾರೆ, ಪೆನ್ಷನ್ನು ಮಕ್ಕಳು ಉಪಯೋಗಿಸ್ಕೋತಾರೆ, ಅಜ್ಜಿ ದಿನ ತಂದು ಆಶ್ರಮಕ್ಕೆ ಬಿಡ್ತಾರೆ. ಇದೆಲ್ಲದರ ಮಧ್ಯೆ ನನಗೆ ಭಾಳ ಹೆಮ್ಮೆ ಅಂತ ಅನಿಸಿದ್ದು ನಿಮ್ಮ ಬಗ್ಗೆ. ಸಾರಿ, ನಿಮ್ಮ ಪರ್ಸ್ನಲ್ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಡಾಕ್ಟರ್ ಪಾಲಾಕ್ಷ ಅವರೇ. ನಿಮ್ಮ ತಾಯಿಗೆ ಸ್ಟ್ರೋಕ್ ಆಗಿದೆ ಅಂತ ಹೇಳಿದ್ರಿ, ತಾಯಿನ ನೋಡ್ಕೋತಾ ಇದ್ದೀರಿ, ಈ ಕಡೆ ಆಶ್ರಮನ ಮೇಂಟೈನ್ ಮಾಡ್ತಾಯಿದ್ದೀರಿ, ಈ ಕಡೆ ನಿಮ್ಮ ಪ್ರಾಕ್ಟೀಸನ್ನು ಮುಂದುವರಿಸ್ತಾ ಇದ್ದೀರಿ. ಹೇಗೆ, ಹೌ ಇಸ್ ಇಟ್ ಇವನ್ ಹ್ಯಾಪ್ನಿಂಗ್ ಅಂತ? ಗೊತ್ತಿಲ್ಲ ಮೇಡಮ್. ದೇವರು ಸ್ಟ್ರೆಂತ್ ಕೊಡಬೇಕು ನನಗೆ. ಇನ್ನೆಲ್ಲ ನನ್ನ ಕೈಲಾಗಿದ್ದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಟ್ಸ್ ಆಲ್ ಬಿಕಾಸ್ ಆಫ್ ಗಾಡ್ ಗ್ರೇಸ್ ಮತ್ತು ಪಬ್ಲಿಕ್ ಸಪೋರ್ಟ್. ಬಟ್ ನನಗೆ ಹೆಚ್ಚು ನನ್ನ ಸ್ವಂತದ ಪ್ರಾಬ್ಲಮ್ಸೇ ನನಗೆ ಸಮಾಜದ ಸೇವೆಗೆ ನಿಂತಿರೋದ್ರಿಂದ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ನನಗೇನು ಇಲ್ಲವೇ ಇಲ್ಲ ಮೇಡಮ್. ಎಲ್ಲ ದೇವ್ರು ನೋಡ್ಕೊಳ್ತಾರೆ. ನನ್ನ ಮಕ್ಕಳ ಎಜುಕೇಷನ್ ಆಗ್ಬೋದು, ನನ್ನ ಫ್ಯಾಮಿಲಿ ಆಗ್ಬೋದು. ನಮ್ಮ ಅಮ್ಮನಿಗೆ ಶಿ ಹ್ಯಾಡ್ ಎ ಬ್ರೈನ್ ಹೆಮರೇಜ್ ಮೊನ್ನೆ 16th. ಅವ್ರಿಗೆ ಹೈಪರ್ ಟೆನ್ಷನ್ ಆಗಿ ಬ್ಲೀಡ್ ಆಯಿತು. ಬಟ್ ಬೈ ಗಾಡ್ ಗ್ರೇಸ್ ಶಿ ಈಸ್ ರಿಕವರಿಂಗ್ ಸೋ ಫಾಸ್ಟ್. ಇವತ್ತು ಅವರು ವಾಕರ್ಲಿ ಇಟ್ಕೊಂಡು ನಡೆಯೋಕ್ಕಾಗಿದ್ದಾರೆ. ಇದೆಲ್ಲ ಬಿಕಾಸ್ ಆಫ್ ದೇವರು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಕೈ ಯಾವುದೋ ಒಂದು ಕಾಣದ ಶಕ್ತಿ ನಿಮ್ಮ ಕೈ ಹಿಡಿದೆ, ಇನ್ಯಾರು ಕೈ ಹಿಡಿಯೋದಕ್ಕೆ ಸಾಧ್ಯ? ಒಳ್ಳೇದು ಮಾಡೋರಿಗೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಇದು ಸಮಾಜದ ನಿಯಮ, ಇದಾಗೇ ಆಗುತ್ತೆ. ನಿಧಾನ ಆಗ್ಬೋದು, ಆದರೆ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ.
ಇದ್ರ ಮಧ್ಯೆ ನೀವು ಈ ಅತೀವವಾಗಿ ರಕ್ತಸ್ರಾವಾಗುವಂತಹ ಮಕ್ಕಳನ್ನ, ಹಿಮೋಫಿಲಿಯಾ ಅನ್ನುವಂಥ ಕಾಯಿಲೆ ಇರುವಂಥ ಮಕ್ಕಳನ್ನು ಅಥವಾ ವಯಸ್ಕರು ಅಲ್ಲಿ ತನಕ ಬದುಕೋದು ಕಷ್ಟ ಆ ಕಾಯಿಲೆ ಇರುವಂಥವ್ರು, ಅವರನ್ನು ನೀವು ನೋಡ್ಕೊಳ್ತಾ ಇದ್ದೀರಿ, ಅವರಿಗೋಸ್ಕರ ಒಂದಿಷ್ಟು ಮರಗ್ತಾ ಇದ್ದೀರಿ ಅನ್ನುವಂಥದ್ದು ಏನು, ಅವ್ರನ್ನ ಯಾಕೆ ನೀವು ಗಮನಿಸಬೇಕು ಅಂತ ಅನ್ನಿಸ್ತು ಫಸ್ಟ್ ಆಫ್ ಆಲ್? ಈ ಹಿಮೋಫಿಲಿಯಾ ಅನ್ನೋದು ಒಂದು ಜೆನೆಟಿಕ್ ಡಿಸಾರ್ಡರ್ ಮೇಡಮ್, ಅದು ಬ್ಲೀಡಿಂಗ್ ಡಿಸಾರ್ಡರ್. ನಮ್ಮ ಹಾಸನ ಜಿಲ್ಲೆಯಲ್ಲಿ 47 ಕುಟುಂಬದವ್ರನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವ್ರಿಗೆ ನಮ್ಮಲ್ಲಿ ಸೊಸೈಟಿನ ಪ್ರಾರಂಭ ಮಾಡಿದ್ವಿ, ಹಿಮೋಫಿಲಿಯಾ ಸೊಸೈಟಿ ಹಾಸನ್ ಚಾಪ್ಟರ್ನ ಅಂತೇಳಿ. ಅದನ್ನು ಕುಟುಂಬಗಳಿದೆ ಹಾಸನದಲ್ಲಿ. ಸೊ ಇವನ್ ದೌ ಇಟ್ ಈಸ್ ರೇರ್, ಬಟ್ 1 in 1 lakh baby will be born with this bleeding disorder. ಸೊ ನಮ್ಮಲ್ಲಿ 47 ಮಕ್ಕಳಿದ್ದಾರೆ. ಫ್ಯಾಕ್ಟರ್ 8 ಅನ್ನೋ ಒಂದು ಕೊರತೆಯಿಂದ, ಇಲ್ಲ ಫ್ಯಾಕ್ಟರ್ 9, ಈ ಎರಡು ಕಾಮನ್ ಆಗಿ ಬೇರೆ ಬೇರೆ ಫ್ಯಾಕ್ಟರ್, ದರ್ ಆರ್ 13 ಫ್ಯಾಕ್ಟರ್ಸ್, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇರುತ್ತೆ. ಅದರಲ್ಲಿ ಯಾವುದಾದ್ರು ಡೆಫಿಷಿಯಂಟಿಂದಾಗಿ ನಮ್ಮ ಮನುಷ್ಯರಿಗೆ ಬ್ಲೀಡಿಂಗ್ ಆಗ್ಬೋದು. ಅದರಲ್ಲಿ ಮೋಸ್ಟ್ ಕಾಮನ್ ಈಸ್ ಫ್ಯಾಕ್ಟರ್ 8 ಆ್ಯಂಡ್ ಫ್ಯಾಕ್ಟರ್ 9. ಇವ್ರುಗಳಿಗೆ ರಕ್ತಸ್ರಾವ ಆದರೆ ಮಗು ಯೂಶ್ವಲಿ 6 ತಿಂಗಳ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅನ್ನೋ ಒಂದು 3 ಕ್ಯಾಟಗರೀಸ್ ಇದೆ, ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಆಫ್ ದ ಕ್ಲಾಟಿಂಗ್ ಫ್ಯಾಕ್ಟರ್ ಡೆಫಿಷಿಯನ್ಸಿ. ಸೊ ಆಗ ಮಕ್ಕಳಿಗೆ ಈಗ ಜಾಯಿಂಟ್ ಬ್ಲೀಡ್ ಆಗ್ಬೋದು, ಎಕ್ಸ್ಟರ್ನಲ್ ಬ್ಲೀಡ್ಸ್ ಆಗ್ಬೋದು, ಇಂಟರ್ನಲ್ ಬ್ಲೀಡ್ಸ್ ಆಗ್ಬೋದು. ಎಷ್ಟೋ ಸತಿ ಈ ಬ್ಲೀಡಿಂಗ್ ಆದಾಗ ನಾವು ಒಂದು ಫ್ಯಾಕ್ಟರ್ನ ರೀಪ್ಲೇಸ್ಮೆಂಟ್ ಮಾಡಬೇಕು. ಆ ಫ್ಯಾಕ್ಟರ್ ಇಂಜೆಕ್ಷನ್ ಇಸ್ ವೆರಿ ಕಾಸ್ಟ್ಲಿ. ಒಂದು 250 ಇಂಟರ್ನ್ಯಾಷನಲ್ ಯೂನಿಟ್ಸ್ ಮಗುಗೆ ಕೊಡಬೇಕು ಅಂದರೆ ಅದಕ್ಕೆ 4,500 5,000 ರೂಪಾಯಿ ಆಗುತ್ತೆ. ಅಂಥದ್ದು ಒಂದು ಸತಿ ಬ್ಲೀಡ್ ಆದರೆ ಒಂದು ಮಗುವಿಗೆ 16,000 to 20,000 ರೂಪಾಯಿ ಇಂಜೆಕ್ಷನ್ ಕೊಡಬೇಕು ನಾವು. ಇಲ್ಲಾಂದರೆ ಆ ಮಗು ಬ್ಲೀಡ್ ಆಗಿ ಡೆತ್ ಆಗುತ್ತೆ, ಇಲ್ಲ ಜಾಯಿಂಟ್ ಕ್ರಿಪಲ್ಡ್ ಆಗುತ್ತೆ, ಜಾಯಿಂಟ್ ಡಿಸಬಿಲಿಟೀಸ್ ಆಗುತ್ತೆ. ಬ್ಲೀಡಿಂಗ್ ಅರೆಸ್ಟ್ ಮಾಡಬೇಕು. ಇಟ್ಸ್ ಎ ವೆರಿ ಎಕ್ಸ್ಕ್ರೂಷಿಯೇಟಿಂಗ್ಲಿ ಪೇನ್ಫುಲ್ ಕಂಡೀಷನ್. ಸೊ ಹಾಗಾಗಿ ನಮ್ಮಲ್ಲಿ ಕಾಣ್ಬರೋದೆಲ್ಲ ಮಧ್ಯಮ ವರ್ಗದವ್ರಿಗೆ ಹೆಚ್ಚು ಕಾಯಿಲೆ. ಈ ಒಂದು ದೇ ಸೇ ಇಟ್ ಇಸ್ ಎ ರಾಯಲ್ ಡಿಸೀಸ್ ಅಂತ ಹೇಳ್ತಾರೆ, ಬಿಕಾಸ್ ಕ್ವೀನ್ ಎಲಿಜಬೆತ್ ಅವರ ಫ್ಯಾಮಿಲಿನಲ್ಲಿ ಇದು ಕಂಡು ಬಂದಿತ್ತು ಅಂತೇಳಿ. ಬಟ್ ಇವ್ರುಗಳಿಗೆ ಅಷ್ಟು ಇಂಜೆಕ್ಷನ್ ಎಲ್ಲಿಂದ ತರೋಕ್ಕಾಗುತ್ತೆ? ದೇ ಯೂಸ್ ಟು ಸಫರ್ ಎ ಲಾಟ್. ಅಂಥವ್ರಿಗೆ ಆಗ ನಮಗೆ ಹಿಂದೆ ಮೋಹನ್ ರಾಜ್ ಅಂತ ನಮ್ಮ ಹಾಸನಲ್ಲಿ IAS DC ಅವರಿದ್ದರು. ಅವ್ರಿಗೋಗಿ ನಾನು ರಿಕ್ವೆಸ್ಟ್ ಮಾಡಿದ್ವಿ, ಈ ಥರ ಇದೆ ಸರ್ ಪ್ರಾಬ್ಲಮ್ ಅಂತೇಳಿ, ನಮಗೆ ಗೌರ್ಮೆಂಟಿಂದನೂ ಇನ್ ಟೈಮ್ ಸಫಿಷಿಯೆಂಟ್ ಥ್ರೂಔಟ್ ದ ಇಯರ್ ಸಪ್ಲೈ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಹಾಗಾಗಿ ಅವರು ತುಂಬ ಉದಾತ್ತ ಮನಸ್ಸಿಂದ ಇಮಿಡಿಯೇಟಾಗಿ ಡಿಸ್ಟ್ರಿಕ್ಟ್ ಸರ್ಜನ್ ಕರೆದು 40 lakhs ಪ್ರತಿ ವರ್ಷ ಅವರ ಡಿಸ್ಟ್ರಿಕ್ಟ್ ಸರ್ಜನ್ ಫಂಡಿಂದ ಹಿಮೋಫಿಲಿಯಾ ಮೆಡಿಸಿನ್ ತರಿಸ್ಬೇಕು, ಪ್ರೈವೇಟ್ ಟೆಂಡರ್ ಕರೆದು ಅಂತೇಳಿ ಆದೇಶ ಮಾಡಿದರು. ಸೊ ದೇವರಂಥ ಮನುಷ್ಯರು ಅವರಿಂದ ಎಷ್ಟೋ ಜನ ಹಿಮೋಫಿಲಿಯಾ ರೋಗಿಗಳಿಗೆ ಈಗ ನಿಗದಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪುಕ್ಕಟೆಯಾಗಿ ಔಷಧಿ ಇನ್ ಟೈಮ್ ಸಿಗುತ್ತಾ ಇದೆ ಮೇಡಮ್. ಓಕೆ. ಅದಾದಮೇಲೆ ಈಗ ನಮ್ಮ ಹಾಸನದ DC ಗಿರೀಶ್ ಸರ್ ಇದ್ದಾರೆ, ಅವ್ರಿಗೂ ಸಹ ನಾವು ಹೋಗಿ ಮನವಿ ಮಾಡಿದ್ವಿ, ಈ ಥರ ಹಿಂದೆ ಇತ್ತು ಸರ್ ಅಂತೇಳಿ. ಇನ್ಸ್ಟಂಟೇನಿಯಸ್ ಆಗಿ ಇಮಿಡಿಯೇಟಾಗಿ ಅವರು ಸಹ ಆದೇಶ ಮಾಡಿ ನಮಗೆ ಫ್ಯಾಕ್ಟ್ರಿನ ಅವೈಲಬಿಲಿಟಿ ಇದೆ. ನಾನು ಒಂದು ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಈ ಒಂದು ಟೆಂಡರ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಟೆಂಡರ್ ಕರೆದು ರೌಂಡ್ ದ ಕ್ಲಾಕ್ ಫ್ಯಾಕ್ಟರ್ ಸಿಗೋ ಹಾಗೆ ಮಾಡಿರೋದು ನಮ್ಮ ಹಾಸನ ಜಿಲ್ಲೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ಮೇಡಮ್. ಖಂಡಿತವಾಗ್ಲೂ 47 ಕುಟುಂಬಗಳಿದ್ದಾರೆ ಅಂದಾಗ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಬಟ್ ನೀವು ಹೇಳಿದ್ಮೇಲೆ ಈ ಜವಾಬ್ದಾರಿಯನ್ನು ತೊಗೊಂಡ್ರಲ್ಲ ಅನ್ನೋದೇ ಸರ್ಕಾರ ಒಂದು ದೊಡ್ಡ ವಿಚಾರ. ನಮ್ಮ ಜಿಲ್ಲಾಧಿಕಾರಿಗಳು ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಯಾಕೆಂದರೆ ಅವ್ರ ಹತ್ರ ಹೋಗಿ ನಾವು ಹೇಳಬೇಕು ನಮ್ಮ ಪ್ರಾಬ್ಲಮ್, ವಿ ಹ್ಯಾವ್ ಟು ಡಿಸ್ಕ್ಲೋಸ್ ದೆಮ್. ಸೊ ಖಂಡಿತ ಅವರು ಸಹಾಯ ಮಾಡ್ತಾರೆ ಮೇಡಮ್. ಸಹಾಯ ಆಗಿದೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಸೊ ನೈಸ್. ಬಹುಶಃ ನಿಮ್ಮ ಸಮಾಜ ಸೇವೆ ಯಶೋಗಾಥೆಯನ್ನು ಮಾತಾಡ್ತಾ ಹೋದರೆ ಕಾರ್ಯಕ್ರಮ ಮುಗಿಯೋದಿಲ್ಲ ಅಂತ ಅನಿಸುತ್ತೆ, ಅಥವಾ ಕಾರ್ಯಕ್ರಮ ಸಾಲೋದಿಲ್ಲ ಅಂತ ಅನಿಸುತ್ತೆ ನನಗೆ. ಎಸ್, ನೀವು ಹೇಳ್ತಾ ಇದ್ರಿ ಭಾಳ ಇದಕ್ಕೆ ನ್ಯಾಯಾಂಗದ ಚೌಕಟ್ಟಿನಲ್ಲೇ ಮಕ್ಕಳನ್ನು ದತ್ತು ತಗೋಬೇಕು ಅಂತ. ಸೊ ಆ ನ್ಯಾಯಾಂಗದ ಚೌಕಟ್ಟಿನಲ್ಲಿ ನಿಮಗೆ ಸಹಾಯ ಮಾಡಿದಂತಹ ವಕೀಲರು ನಮ್ಮ ಜೊತೆ ಫೋನ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಲಕ್ಷ್ಮೀಕಾಂತ್ ಅವರೇ. ನಮಸ್ಕಾರ ಮೇಡಮ್. ಎಸ್, ಹೇಳಿ, ನಿಮ್ಮ ಮತ್ತು ಪಾಲಾಕ್ಷ ಅವರ ಒಡನಾಟದ ಬಗ್ಗೆ ಹೇಳಿ. ಭಾಳ ಒಂದು ಪುಣ್ಯದ ಕೆಲಸದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ. ಮೇಡಮ್, ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಅವಕಾಶ ಮೇಡಮ್. ನಾನು ಕಳೆದ 21 ವರ್ಷದಿಂದ ಈ ಹಾಸನದಲ್ಲಿ ವೃತ್ತಿ ವೃತ್ತಿ ಮಾಡ್ಕೊಂಡಿದ್ದೇನೆ. ಹಾಗೆ ಡಾಕ್ಟರ್ ಪಾಲಾಕ್ಷ ಅವರು ನನಗೆ 2012ರಿಂದ ಆತ್ಮೀಯ ಸ್ನೇಹಿತರು. 2012ರಿಂದ ಅವರ ಸಾರ್ವಜನಿಕ ಜೀವನದಲ್ಲಿ ಸಮಾಜಮುಖಿಯಾದ ಕೆಲಸಗಳನ್ನ ತುಂಬಾ ಮಾಡಿದ್ದಾರೆ. ಅದರಲ್ಲೂ ಅಡಾಪ್ಷನ್ಗೆ ಸಂಬಂಧಪಟ್ಟಂತೆ ತವರು ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿ ಅದರಲ್ಲಿ ಮಾಡಿದಂತ ಕೆಲಸಗಳು ಅವಿಸ್ಮರಣೀಯವಾದಂಥವು. ಬಹಳಷ್ಟು ಜನ ಪೇರೆಂಟ್ಸಿಗೆ ಒಂದು ಭಯ ಇರುತ್ತೆ, ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಸಾಕಷ್ಟು ನ್ಯಾಯಾಂಗ ಕಟ್ಟುಪಾಡುಗಳಿರುತ್ತೆ, ಚೌಕಟ್ಟಿರುತ್ತೆ, ಅದರಲ್ಲೇ ನಾವು ಕೆಲಸ ಮಾಡಬೇಕು, ತುಂಬ ತಲೆನೋವಿನ ಕೆಲಸ ಅಂತ ಹೇಳ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಲಕ್ಷ್ಮೀಕಾಂತ್ ಅವರೇ?
ಮೇಡಮ್ ಆತರ ಯಾವ್ದು ತಲೆನೋವು ಅನ್ನೋದು ಏನಿಲ್ಲ ಮೇಡಮ್. ಈಗ ಖಾರ ಅಂತ ಇದೆ, ಅದ್ರೊಳಗಡೆ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿದಂತ ಸಂದರ್ಭದಲ್ಲಿ ಹೋಮ್ ಸ್ಟಡಿ ರಿಪೋರ್ಟ್ ಎಲ್ಲ ಮಾಡಿ ಬಾರಿ ತುಂಬಾ ಈಸಿಯಾಗಿ ಅದನ್ನ ಮಾಡ್ತಕ್ಕಂತ ವ್ಯವಸ್ಥೆ ಇದೆ. ಮೊಟ್ಟ ಮೊದಲ ಮಾರಿಗೆ ಬರ್ತಕ್ಕಂಥವ್ರು ಏನಾಗಿರ್ತಾರೆ, ಅದು ಲೆಂತಿ ಪ್ರೋಸೆಸ್ ಅಂತ ಅನ್ಕೊಂತಾರೆ. ಅದ್ರದ್ದು ಉದ್ದೇಶ ಏನಿರುತ್ತೆ ಅಂದ್ರೆ ನ್ಯಾಯಾಂಗದ್ದು ಯಾವುದೇ ಮಗು ಅಡಾಪ್ಷನ್ ಆದ ನಂತರ ಸೇಫ್ ಆಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ಪೇರೆಂಟ್ಸ್ ಹೋಮ್ ಸ್ಟಡಿಯನ್ನ ಮಾಡ್ತಾರೆ. ಆ ಹೋಮ್ ಸ್ಟಡಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಾ ಪ್ರೋಸೆಸ್ ಕರೆಕ್ಟ್ ಆಗಿದೆ, ಅವರ ಇನ್ಕಮ್ ಸರಿಯಾಗಿದೆ, ಅವರ ಮಗುವನ್ನ ಮುಂದೆ ನೋಡ್ಕೊಳ್ಳೋದಕ್ಕೆ ಸರಿ ಅನ್ಸುತ್ತೆ ಅಂದ ಸಂದರ್ಭದಲ್ಲಿ ಮಾತ್ರ ಆ ಮಗುವನ್ನ ಅವರಿಗೆ ದತ್ತು ನೀಡಲಾಗುತ್ತೆ. ಆ ವ್ಯವಸ್ಥೆ ಒಳಗಡೆ ನಮ್ ಡಾಕ್ಟರ್ ಪಾಲಾಕ್ಷ ಅವರು ಏನಿದ್ದಾರೆ, ಅವರು ತವರು ಟ್ರಸ್ಟ್ ನಲ್ಲಿ ಅಧ್ಯಕ್ಷರಾಗಿ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನ ತುಂಬಾ ನಿಯರೆಸ್ಟ್ ಆಗಿ ನೀಡ್ತಾರೆ. ಜೊತೆಗೆ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಕೂಡ ಗೈಡ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ. ಅದನ್ನ ಕಳೆದ 8-9 ವರ್ಷದಿಂದ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಹೋದ ವರ್ಷ ನಿಮ್ಗೆ ಗೊತ್ತಿಲ್ದಿರ್ತಕ್ಕಂತ ಮಾಹಿತಿ ಏನಂತ ಹೇಳಿದ್ರೆ, ಹಾಸನ ಜಿಲ್ಲೆಯಲ್ಲಿ ಗಣರಾಜ್ಯೋತ್ಸವಕ್ಕೆ ಅವರಿಗೆ ಒಂದು ಸಮಾಜಮುಖಿಯಾದ ಕೆಲಸ ಮಾಡಿದಂತದಕ್ಕೋಸ್ಕರವಾಗಿ ಜಿಲ್ಲಾ ಅವಾರ್ಡ್ ಅನ್ನ ಕೊಡ್ತಾರೆ ಮೇಡಮ್ ಅವರಿಗೆ. ಅವರಿಗೆ ನಾನು ಒಂದಂತೂ ಸತ್ಯ, ಅವ್ರಿಗೆ ಯಾವುದೇ ಪುರಸ್ಕಾರ ಪ್ರಶಸ್ತಿ ಸಂದ್ರು ಕೂಡ ಪ್ರಶಸ್ತಿಯ ಘನತೆ ಹೆಚ್ಚಾಗುತ್ತೆ ಅವರು ಕೊಟ್ಟಿದ್ದಕ್ಕೋಸ್ಕರ, ಅದಂತೂ ನಾನು ಹೇಳಬಲ್ಲೆ. ಆ್ಯಂಡ್ ಲಕ್ಷ್ಮೀಕಾಂತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮಿಬ್ಬರ ಒಡನಾಟ ಮುಂದುವರಿತಾ ಇರಲಿ, ನಿಮ್ಮ ಒಳ್ಳೆ ಕೆಲಸ ಇನ್ನಷ್ಟು ಜಾಸ್ತಿ ಆಗಲಿ. ಥ್ಯಾಂಕ್ ಯು. ದೇವ್ರು ಕೊಟ್ಟರೆ ಅವಕಾಶ ಮೇಡಮ್, ಅದನ್ನು ಉಪಯೋಗಿಸ್ಕೊಂತೀವಿ ನಾವು. ಥ್ಯಾಂಕ್ ಯು ಸೊ ಮಚ್. ಎಸ್, ಹೇಳ್ತಾ ಇದ್ರು ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ, ಆದರೂ ಕೂಡ ಭಯ ಇರುತ್ತೆ ಭಾಳಷ್ಟು ಜನರಲ್ಲಿ. ಯಾವ ಸಮಸ್ಯೆಗಳು ಇವತ್ತಿನ ತನಕ ಆಗಿಲ್ವಾ ಈ ರೀತಿ ಮಕ್ಕಳನ್ನ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ಮಕ್ಕಳನ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಇರುತ್ತೆ, ಆದರೆ ಏನಂತಾರೋ ಸಮಾಜ ಏನನ್ನತ್ತೋ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನೇನು ಎದುರಿಸ್ಬೇಕಾಗಿ ಬರುತ್ತೋ ಅನ್ನೋ ಕ್ವಶನ್ ಮಾರ್ಕ್ ಮೇಲೆ ಎಷ್ಟೋ ಜನ ಸುಮ್ಮನಾಗ್ಬಿಡ್ತಾರೆ. ಅದು ಆ್ಯಕ್ಚುಲಿ ನಮ್ಮ ದತ್ತು ಪೋಷಕರಿಗೆ ಅವರು ಭಯದಲ್ಲಿ ಅವ್ರವ್ರದೇ ಕಲ್ಪನಾತೀತವಾದ ಪ್ರಶ್ನೆಗಳು ಹಾಕ್ಕೊಂಡಿದ್ದಾರೆ ಮೇಡಮ್. ಹಾಕ್ಕೊಂಡಿರ್ತಾರೆ, ಹಾಗೆ ಆಸ್ತಿ ಬರ್ಕೊಡ್ಬೇಕಂತೆ, ಹಾಗಂತೆ ಹೀಗಂತೆ ಅಂತ ಅಂತೆಕಂತೆಗಳಲ್ಲೇ ಇರ್ತಾರೆ ವಿನ ಇನ್ ಗ್ರೌಂಡ್ ರಿಯಾಲಿಟಿ ತುಂಬ ಈಸಿ ಇದೆ ಮೇಡಮ್. ಸ್ಟೆಪ್ಸ್ ಆರ್ ತುಂಬ ಈಸಿ ಇದೆ, ತುಂಬ ಟ್ರಾನ್ಸ್ಪರೆನ್ಸಿ ಇದೆ. ಕೆಲವೊಂದು ಚಾಲೆಂಜಿಂಗ್ ಕೇಸಸ್ ನಾವು ಮಾಡಿದ್ವಿ ಮೇಡಮ್. ನಮ್ಮಲ್ಲಿ ಹಿಂದೆ ಅವಳಿ ಜವಳಿ ಕುರುಡು ಮಕ್ಕಳುಗಳು ನಮ್ಮ ಆಶ್ರಮಕ್ಕೆ ಸ್ವಂತ ತಂದೆ ತಾಯಿಗಳು ಸಾಕಾಗಲ್ಲ ಅಂತೇಳಿ ಆ ಮಕ್ಕಳನ್ನ ಒಪ್ಪಿಸ್ಬಿಟ್ರು ಸಾಮಾಜಿಕ ಕಾರಣದಿಂದ. ಆಗ ಆ 3 ವರ್ಷ ಆ ಮಕ್ಕಳುಗಳನ್ನ ಹುಟ್ಟು ಕುರುಡು ಮಕ್ಕಳುಗಳನ್ನ ಅವಳಿ ಜವಳಿ ಮಕ್ಕಳನ್ನ ಸಾಕಿದ್ವಿ. ನಮ್ಮ ಕಾನೂನಲ್ಲಿ ಕೆಲವೊಂದು ತೊಡಕಿದೆ ಈಗಲೂ ಸಹ. ಏನಪ್ಪ ಅಂದರೆ, ಈ ಅವಳಿ ಜವಳಿ ಮಕ್ಕಳಾಗಿರ್ಬೋದು, ಇಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿರು ಮಕ್ಕಳುಗಳು ದತ್ತು ಕೊಡಬೇಕಾದಂಥ ಸಂದರ್ಭದಲ್ಲಿ 2 ಮಕ್ಕಳುಗಳು ಒಂದೇ ಕುಟುಂಬಕ್ಕೆ ಕೊಡಬೇಕು ಅಂತ. ಸೊ ಹಾಗಾಗಿ ಇದು ಸ್ಪೆಷಲ್ ನೀಡ್ ಎರಡು ಕಣ್ಣು ಕಾಣೋದಿಲ್ಲ ಹೆಣ್ಣು ಮಕ್ಕಳುಗಳು. ಇವ್ರನ್ನ ತಗೊಳಕ್ಕೆ ನಮ್ಮ ಇಂಡಿಯಾ ಪೇರೆಂಟ್ಸ್ ಯಾರು ಮುಂದೆ ಬರಲಿಲ್ಲ. ಸೊ ಆಗ ನನಗೆ ಬ್ಲೈಂಡ್ ಪೇರೆಂಟ್ ಅನ್ನೊಬ್ರನ್ನ ಕಾಂಟ್ಯಾಕ್ಟ್ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಸಿಕ್ತು. ಅವ್ರನ್ನ ಕೇಳಿದೆ, ನಾನು ಈ ಥರ ಇದೆ ನಮ್ಮ ಮಗುಗೆ. ಅವರು ಸಹ ಹುಟ್ಟು ಕುರುಡ್ರೆ, ಅವರು ಬ್ಲೈಂಡ್, ಅವರ ಹಸ್ಬೆಂಡ್ ಸಹ ಪಾರ್ಷಿಯಲಿ ಬ್ಲೈಂಡ್, ಅವ್ರಿಗೆ ಸ್ವಂತ ಮಗು ನಾರ್ಮಲ್ ಮಗು ಇದೆ. ಆ ಥರ ಹೇಳಿದಾಗ ಅವರು ಅಷ್ಟು ಉದಾತ್ತ ಮನಸ್ಸಿಂದ, ಇಲ್ಲ ಡಾಕ್ಟರ್ ನಾವು ತೊಗೊಳ್ತೀವಿ, ಬಟ್ ನಾನು ಒಂದು ಮಗು ತೊಗೊಳಕ್ಕೆ ಸಾಧ್ಯ ಆಗುತ್ತೆ, ನನ್ನ ಸ್ನೇಹಿತೆ ಒಬ್ಬರಿದ್ದಾರೆ ಅವರು ಇನ್ನೊಂದು ಮಗು ತೊಗೊಳ್ತಾರೆ, ಇದಕ್ಕೆ ನಿಮ್ಮ ಅವಕಾಶ ಕೊಡಿ. ಬಟ್ ಕಾನೂನಲ್ಲಿ ನನಗೆ ಅದಕ್ಕೆ ಕೊಡೋಕ್ಕೆ ಅವಕಾಶ ಇರಲಿಲ್ಲ. ಆಗ ನಾನೇನು ಮಾಡಿದೆ, ಕಾರ ಅಂತ ಇದೆ ಸೆಂಟ್ರಲ್ ಗೌರ್ಮೆಂಟ್, ಡೆಲ್ಲಿಗೆ ನಾವು ಬರ್ದು ಈಗೀಗಿದೆ ಮೇಡಮ್, ಈ ಥರ ಪ್ರಾಸೆಸ್ಸಲ್ಲಿ ತೊಡಕಿ ಸಿಗ್ತಾ ಇದೆ, ಮಕ್ಕಳು ಭವಿಷ್ಯ ಕಟ್ಕೊಂಡು ಹೋಗಬೇಕು, ಬಟ್ ಈ ಕಾನೂನು ತೊಡಕಿಂದ ನಾವು ದತ್ತು ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ನೀವು ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ವಿ. ಹಾಗಾಗಿ ಅದಕ್ಕೆ ಸ್ಪೆಷಲ್ ಕಮಿಟಿ ಫಾರ್ಮೇಷನ್ ಮಾಡಿ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಅನುಮತಿನ ನೀಡಿದ್ರು. ಅವರಿಬ್ರು ಕ್ಲೋಸ್ ಫ್ರೆಂಡ್ಸು, ಇಬ್ರು ಅಕ್ಕ ತಂಗಿ ಮಕ್ಕಳುಗಳನ್ನ ಕ್ಲೋಸ್ ಫ್ರೆಂಡ್ಸ್, ಅವ್ರ ಅಕ್ಕಪಕ್ಕದ ಮನೆಯಲ್ಲಿದ್ದಾರೆ, ಅವ್ರಿಗೆ ದತ್ತು ಕೊಟ್ವಿ. ಈಗ ಆ ಮಕ್ಕಳು ಸುಮಾರು 7-8 ವರ್ಷ ಆಗಿದೆ, ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದು ಒಂದು ನಾವು ಕಾನೂನಲ್ಲಿ ಏನೇ ತೊಡಕಿದ್ರು ಅದು ನಮ್ದು ಉದ್ದೇಶ ಕರೆಕ್ಟ್ ಆಗಿದ್ರೆ ಅದನ್ನು ನಾವು ಅಧಿಕಾರಿಗಳಿಂದ ಕೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ರಿಲ್ಯಾಕ್ಸೇಷನ್ ಮಾಡ್ಕೋಬೋದು ಎಷ್ಟೋ ಒಂದು ವಿಚಾರದಲ್ಲಿ. ನಮ್ಮಲ್ಲಿ ಇನ್ನೊಂದು ವಿಶೇಷ ಅಂದರೆ, ನಮ್ಮಲ್ಲಿ ಈಗ ಒಂದು ಮಗು ಬಂದಿದ್ದ, ಅವನು ಮಗು ತಾಯಿ ಜೋಳಿಗೆನಲ್ಲಿ ತೂಗ್ತಾ ಇರುವಾಗ ಆ ಮಗು ತೊಟ್ಲು ಕಸ್ಕೊಂಡು ಬಿದ್ದುಬಿಡ್ತು. ಆ ಮಗುಗೆ ಬ್ರೈನ್ ಹೆಮರೇಜ್ ಆಯಿತು. ಇಲ್ಲಿ ನಿಮ್ಯಾನ್ಸಲ್ಲಿ ಎಲ್ಲ ಕಡೆ ಟ್ರೀಟ್ಮೆಂಟ್ ಮಾಡಿದ್ರು. ಆ ಅಮ್ಮ ಕೂಲಿ ಕೆಲಸ ಮಾಡಬೇಕು, ಇನ್ನೊಂದು ಮಗು ಇದೆ ಅವಳಿಗೆ, ದೊಡ್ಡ ಮಗು ಇದೆ, ಗಂಡ ಇಲ್ಲ ಬಿಟ್ಟೋಗ್ಬಿಟ್ಟಿದ್ದಾನೆ. ಸೊ ಅವಳು ಮಗು ಸಾಕಾಗಲ್ಲ ಅಂತ ನನಗೆ ತಂದು ಒಪ್ಸಿದ್ಲು. ಆ ಮಗುಗೆ ದಿನಕ್ಕೆ 2-3 ಸಲ ಫಿಟ್ಸ್ ಬರೋದು, ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತು. ಮಲಗಿದ್ದಲ್ಲೇ ಕೂತ್ಕೊಂಡಲ್ಲೇ ಹಿಂಗೆ ರೌಂಡ್ ಹೊಡಿಯೋನು. ಅವನಿಗೂ ಸಹ ಪ್ರಾಬ್ಲಮ್ ಆಯಿತು. ಅವನು ಯಾರೂ ದತ್ತು ತೊಗೊಳ್ತಾ ಇಲ್ಲ. ಅವನಿಗೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಫಿಟ್ಸ್ ಎಲ್ಲ ನಿಲ್ತು, ಈಗ ಚೆನ್ನಾಗಿದ್ದಾನೆ. ಅವನಿಗೆ ನಾವೀಗ ಒಂದು ಪೇರೆಂಟಿಗೆ ಅವ್ರಿಗೆ 55 ಇಯರ್ಸ್ ಆಗೋಗ್ಬಿಟ್ಟಿತ್ತು.
ಅವ್ರಿಗೆ ದತ್ತುಗೆ ಅವಕಾಶ ಇಲ್ಲ. ಅವ್ರಿಗೆ ದತ್ತುಗೆ ಮುಂಚೆನೇ 52 ವರ್ಷದಲ್ಲೇ ರಿಜಿಸ್ಟರ್ ಮಾಡಿದ್ದಾರೆ, ಬಟ್ ಅವ್ರಿಗೆ ಮಗು ಅಲರ್ಟ್ ಆಗಲಿಲ್ಲ, ಸಿಕ್ಕಲಿಲ್ಲ. ಅವ್ರಿಗೆ ನಾನೀಗ ಕನ್ವಿನ್ಸ್ ಮಾಡಿದೆ, ನೋಡಿ ನೀವು ಆ ಮಗುವಿಗೆ ನೋಡ್ಕೊಳ್ಳೋಕ್ಕಾಗುತ್ತಾ, ಅವ್ರಿಗೆ ಏನೋ ಸಣ್ಣ ಮಗು ತೊಗೊಂಡು ಸಾಕಬೇಕು ಅಂತ ಆಸೆ. ಅವ್ರ ಏಜ್ಗೆ ಸಣ್ಣ ಮಗು ಸಿಕ್ಕಲ್ಲ, ಏಜ್ ಭಾರ ಆಗ್ತಾಯಿದೆ. ಹಾಗಾಗಿ ನಾವು ಮತ್ತೆ ಕಾರಾಗೃಹದವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಈ ಮಗುನ ಅವರು ದತ್ತು ತೊಗೊಳಕ್ಕೆ ಮುಂದೆ ಬಂದಿದ್ದಾರೆ, ಮುಂಚೆನೇ ರಿಜಿಸ್ಟರ್ ಮಾಡಿದ್ದಾರೆ, ನಾವು ದುರದೃಷ್ಟ ಅವ್ರಿಗೆ ಮಗು ಸಿಕ್ಕಿಲ್ಲ, ಈ ಮಗು ನಾವು ಲೈಫ್ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಅಂತೇಳಿ. ಈಗ ಅದನ್ನು ಸ್ಪೆಷಲ್ ಕಮಿಟಿನಲ್ಲಿ, ರಿಲ್ಯಾಕ್ಸೇಷನ್ ಕಮಿಟಿನಲ್ಲಿ ಇಟ್ಟು ಅದಕ್ಕೆ ಅನುಮೋದನೆ ಸದ್ಯದಲ್ಲೇ ಸಿಗೋದಿದೆ. ಆ ಮಗುನ ನಾವು ಫಾಸ್ಟರ್ ಕೇರಲ್ಲಿ ಆ ತಂದೆ ತಾಯಿಗೆ ಮಕ್ಕಳ ಕಲ್ಯಾಣ ಸಮಿತಿ ಮುಖೇನ ನೀಡಿದ್ದೀವಿ. ಈಗ ಎಷ್ಟು ಚೆನ್ನಾಗಿ ಅವರು ಫಿಸಿಯೋಥೆರಪಿ ಎಲ್ಲ ಮಾಡಿ ಈಗ ಮಗು ನಡೀತಾ ಇದ್ದಾನೆ, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವನಿಗೀಗ 4 ವರ್ಷ ಮಗು. ಅವನಿಗೆ ನಮ್ಮ ದೇಶದಲ್ಲೇ ನಮ್ಮ ಕಣ್ಮುಂದೆನೇ ಅವನು ಬೆಳೀತಾ ಇದ್ದಾನೆ. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಫಾಸ್ಟರ್ ಪೇರೆಂಟ್. ಸದ್ಯದಲ್ಲೇ ಕಾರಿಂದ ನಮಗೆ ಅನುಮೋದನೆ ಸಿಕ್ಕಿದ ಮೇಲೆ ಒಂದು ಅಡಾಪ್ಷನ್ ಪ್ರೊಸೆಸ್ ಮಾಡ್ತೀವಿ ಮೇಡಮ್. ಹೇಳಿ, ತವರಿನ ಆಸರೆ ಅಂತ ಇದ್ರೆ, ತವರಿನ ತೊಟ್ಟಿಲು, ತವರಿನ ಸಂಧ್ಯಾ, ತವರಿನ ದೀಪ, ಇದೆಲ್ಲದರ ಮಧ್ಯೆ ಏನು ನಿಮ್ಮ ತವರಿನ ಆಸರೆ ಅಂತ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮೇಡಮ್. ಅಲ್ಲಿ ನಮ್ಮ HIV ಸೋಂಕಿತ ಅಕ್ಕ ತಂಗಿಯರಿಗೆ, ಅವರ ಮಕ್ಕಳುಗಳಿಗೆ ಅಂತ ಅಣ್ಣ ತಮ್ಮಂದಿರಿಗೆ ಅದೊಂದು ಕಾರ್ಯಕ್ರಮ. ಅಲ್ಲಿ ನಮ್ಮ HIV ಸೋಂಕಿತರು ಅಲ್ಲಿ ತುಂಬ ಬಡತನದಲ್ಲಿರೋರು ಇದ್ದಾರೆ. ಪಾತ್ರೆ ಕೆಲಸ ಮಾಡೋಕ್ಕೆ ಹೋಗೋರು, ಚೌಲ್ಟ್ರಿನಲ್ಲಿ ಕೆಲಸ ಮಾಡೋಕ್ಕೆ ಹೋಗೋದು, ಕೂಲಿ ಕೆಲಸಕ್ಕೆ ಹೋಗೋರು, ಅವ್ರುಗಳಿಗೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಾರೆ. ನಮಗೆ ಸರ್ಕಾರದಿಂದ ART ಔಷಧಿ ಫ್ರೀಯಾಗಿ ಸಿಗ್ತದೆ. ಅವ್ರುಗಳಿಗೋಸ್ಕರ ನಾವು ಪ್ರತಿ ತಿಂಗಳು ನಮ್ಮ ಸಂಸ್ಥೆ ಆವರಣದಲ್ಲಿ ಮೊದಲನೇ ಶನಿವಾರ ಅವರು ಅಸೆಂಬಲ್ ಆಗ್ತಾರೆ. ಎಲ್ಲ ತಾಲೂಕಿನವ್ರಿಗೂ ಒಂದೊಂದು ತಂಡಗಳ ಹೆಸರು ಕೊಟ್ಟಿದ್ದೀವಿ, ನದಿಗಳ ಹೆಸರು ಕೊಟ್ಟು ಅವರು ಬಂದು ಅವ್ರಿಗೆಲ್ಲ ಫುಡ್ ಅವರೇ ಪ್ರಿಪೇರ್ ಮಾಡ್ತಾರೆ. ಪ್ರಿಪೇರ್ ಮಾಡಿ ಮಧ್ಯಾಹ್ನ ಲಂಚ್ ಕೊಡ್ತೀವಿ ಅವ್ರಿಗೆ. ಲಂಚ್ ಅವರೇ ಎಲ್ಲ ಬಡಿಸ್ತಾರೆ. ಅವ್ರಿಗೆ ಇಂಡೋರ್ ಗೇಮ್ಸನ್ನು ಅರೇಂಜ್ ಮಾಡ್ತೀವಿ. ಒಂದು ದಿನ ಅವರು ನಮ್ಮ ಸಂಸ್ಥೆಯಲ್ಲಿ ಸಂತೋಷವಾಗಿ ಅವ್ರಿಗೆಲ್ಲ ದುಃಖಗಳನ್ನು ಮರೆತು ನಮ್ಮ ಜೊತೆ ಇರ್ತಾರೆ. ಅವ್ರಿಗೇನೋ ಹೆಲ್ತ್ ಮೈನರ್ ಏಲ್ಮೆಂಟ್ಸ್ ಎಲ್ಲ ಇದ್ದರೆ ಅದನ್ನು ನಾನು ನೋಡ್ತೀವಿ. ಮತ್ತು ಅವ್ರಿಗೆ ನ್ಯೂಟ್ರಿಷನ್ ಸಪೋರ್ಟ್ ಕೊಡ್ತೀವಿ. ನಮಗೆ BPL ಕಾರ್ಡಿಂದ ಅವ್ರಿಗೆ ಸರ್ಕಾರದಿಂದ ಗೋಧಿ ಮತ್ತು ಅಕ್ಕಿ ಎಲ್ಲ ಸಿಗ್ತದೆ. ನಾವು ಇತರೆ ಕಡಲೆಕಾಳು, ಹೆಸರು ಕಾಳು, ತಡ್ನಿಕಾಳು, ಮತ್ತು ಎಣ್ಣೆ, ಸಕ್ಕರೆ, ಉಪ್ಪು, ಸೋಪು, ಬಟ್ಟೆ ಒಗೆ ಸೋಪು, ಇದನ್ನೆಲ್ಲ ಒಂದು ಪ್ಯಾಕ್ ಮಾಡಿಬಿಡ್ತೀವಿ ಮೇಡಮ್, ನ್ಯೂಟ್ರಿಷನ್ ಪ್ಯಾಕ್ ಅಂತ. ಒಂದೊಂದು ಫ್ಯಾಮಿಲಿಗೆ ಒಂದೊಂದನ್ನು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅಟ್ ಪ್ರೆಸೆಂಟ್ 70 ಕುಟುಂಬಗಳಿಗೆ ನಾವು ಅದನ್ನು ನಮ್ಮ ಕೈಲಾಗಿದ್ದು ಅಳಿಲು ಸೇವೆ ಮಾಡ್ತಾಯಿದ್ವಿ. ಅವರು ಇಮ್ಯುನೋಲಾಜಿಕಲಿ ಡಿಪ್ರೆಸ್ ಆಗಿ ಮತ್ತು ಅವ್ರಿಗೆ TB ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಅವರ ರೋಗನಿರೋಧಕ ಕಡಿಮೆ ಮಾಡಿಬಿಡುತ್ತೆ HIV ಸೋಂಕಲ್ಲಿ. ಅವರ HIV ಸೋಂಕು ರೋಗನಿರೋಧಕ ಕಡಿಮೆ ಮಾಡ್ದಂಗೆ ಅವರು ಸಂತೋಷವಾಗಿರಬೇಕು. ಅವ್ರಿಗೆ ಮೆಡಿಟೇಷನ್ ಮಾಡಿಸ್ತೀವಿ, ಯೋಗ ಮೆಡಿಟೇಷನ್ ಮಾಡಿಸಿ, ಧ್ಯಾನ ಮೆಡಿಟೇಷನ್ ಮಾಡಿಸಿ ಅವ್ರಿಗೆ ಒಂದು ದಿನ ಸಂತೋಷವಾಗಿ ನಮ್ಮ ಸಂಸ್ಥೆಯಲ್ಲಿ ಇದ್ದೋಗಿದ್ದಾರೆ. ಪ್ರತಿ ಸ್ಯಾಟರ್ಡೆ ಲಾಸ್ಟ್. ನಿಮಗೆ ಆ್ಯಕ್ಚುಲಿ ಫಂಡ್ಸ್ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಹೇಳಿದ್ರಿ. ಅಫ್ಕೋರ್ಸ್ ಆಸ್ ಅ ಡಾಕ್ಟರ್ ನಿಮ್ಮ ಫೀಸನ್ನು ನೀವು ತೊಗೊಳ್ಬೋದು, ಅವರಿಗೆ ಟ್ರೀಟ್ ಮಾಡ್ಬೋದು, ಬಟ್ ಇಷ್ಟೆಲ್ಲ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ, ಅವ್ರುಗಳನ್ನೆಲ್ಲ ಕೇರ್ ಮಾಡೋದಕ್ಕೆ ಹೌ ಮ್ಯಾನೇಜಿಂಗ್ ಫಂಡ್ಸ್? ಓಕೆ, ವಿತ್ ರೆಸ್ಪೆಕ್ಟ್ ಟು ಫಂಡ್ಸ್, ನಮಗೆ ಮಕ್ಕಳ ಅಡಾಪ್ಷನ್ ಏಜೆನ್ಸಿಗೆ ನಮಗೆ ಗ್ರ್ಯಾಂಟ್ಸ್ ಸರ್ಕಾರದಿಂದ ಬರ್ತದೆ ಮೇಡಮ್. ಬಟ್ ಕಾರಣಾಂತರದಿಂದ ಕಳೆದ 2.5 ವರ್ಷದಿಂದ ನನಗೆ ಗ್ರ್ಯಾಂಟ್ ಇಲ್ಲ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಸದ್ಯದಲ್ಲೇ ಮಾಡ್ತೀವಿ, ಮುಂದಕ್ಕೆ ಮಾಡ್ತೀವಿ ಅಂತಿದ್ದಾರೆ. ಅದು ಬರಬೇಕು. ಈಗ ನಾವು ಕೆಲವು ನಮ್ಮ ದತ್ತು ಪೋಷಕರು ಹಣ ಕೊಡ್ತಾರೆ, ಮತ್ತು ಕೆಲವು ನನ್ನ MBBS ಫ್ರೆಂಡ್ಸ್, ಡಾಕ್ಟರ್ಸ್ ಫ್ರೆಂಡ್ಸ್ಗಳು, ಕೆಲವರು ವಿದೇಶದಲ್ಲಿದ್ದಾರೆ. ಅವರು ನಾವು ಮಾಡೋಕ್ಕಾಗ್ತಾಯಿಲ್ಲ ಪಲಾಕ್ಷ, ನೀನು ಮಾಡ್ತಾ ಇದೆಯಾ ಸರ್ವಿಸ್ ಅಂಥೇಳಿ ಅವರು ಸಹಾಯ ಮಾಡ್ತಾರೆ. ನಮ್ಮ ಓಲ್ಡ್ ಏಜ್ ಇನ್ಫ್ಯಾಕ್ಟ್ ನಡೀತಾ ಇರೋದು ಕೆಲವು ದಾನಿಗಳಿಂದನೇ. ಕೆಲವರು ತರಕಾರಿಗೆ ಕೊಡಿಸ್ತಾರೆ, ಕೆಲವರು ರೇಷನ್ ಕೊಡಿಸ್ತಾರೆ. ಸೊ ಹಾಗಾಗಿ ನನಗೆ ನಾನು ಒಬ್ಬನೇ ಇದನ್ನೇನು ಒತ್ಕೊಂಡಿಲ್ಲ. ನನ್ನ ಜೊತೆಯಲ್ಲಿ ಸಮಾನ ಚಿಂತಕರು ತುಂಬ ಜನ ಇದ್ದಾರೆ. ಅವರೆಲ್ಲ ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ಸ್ನೇಹಿತರಿದ್ದಾರೆ, ಹಾಗೆ ನಮ್ಮ ಹಿತೈಷಿಗಳಿದ್ದಾರೆ, ಅಡಾಪ್ಟೆಡ್ ಪೇರೆಂಟ್ಸ್ ಇದ್ದಾರೆ ಕೆಲವರು. ಒಬ್ಬೊಬ್ಬರು ಸಹಕಾರದಿಂದ ನಡೀತಾ ಇದೆ. ಇಟ್ಸ್ ಎ ಕಾಂಬಿನೇಷನ್ ಆಫ್ ಸೋ ಮೆನಿ ಪೀಪಲ್ ಹ್ಯಾಂಡ್ಸ್. ಖಂಡಿತವಾಗ್ಲೂ ಇಟ್ಸ್ ಕಮ್ಯುನಿಟಿ ಸಪೋರ್ಟ್. ಅದಿಲ್ಲದೆ ಯಾವುದೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾಳ ಖುಷಿ ಆಗ್ತದೆ ನಿಜವಾಗ್ಲೂ. ಈ ರೀತಿಯಾದಂಥ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಬಹುದಾ? ಸಾಮಾನ್ಯವಾಗಿ ವೈದ್ಯ ವೃತ್ತಿ ಮಾಡ್ತಾ ಇದ್ದೀವಿ ಅಂತಂದರೆ ಇಟ್ ಇಸ್ ಅ ಸರ್ವಿಸ್ ಅಂತ ಇರುವಂಥದ್ದು. ಆದರೆ ಅದರಲ್ಲಿ ಇದು ಈ ಎಕ್ಸ್ಟ್ರಾ ಅಂತ ನಾನು ಹೇಳೋದಿಲ್ಲ. ಬಹುಶಃ ಇದನ್ನೇ ನೀವು ನಮ್ಮ ಡೆಡಿಕೇಟೆಡ್ ಆಗಿ ನೀವು ಕರ್ತವ್ಯ ಅಂತ ಭಾವಿಸ್ಬೇಕು. ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು. ಸಮಾಜ ನನ್ನನ್ನು ಡಾಕ್ಟರ್ ಮಾಡಿದೆ. ತಂದೆ ತಾಯಿ ಒಳ್ಳೆ ಎಥಿಕ್ಸನ್ನು ಹೇಳ್ಕೊಟ್ಟಿದ್ದಾರೆ. ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡಬೇಕು. ತೊಂದರೆ ಅಂತೂ ಮಾಡಬಾರ್ದು ಜೀವನದಲ್ಲಿ. ಭಗವಂತ ನಮ್ಮನ್ನು ಕಾಯ್ತಾನೆ. ಇದೆಲ್ಲ ವಿ ಆರ್ ಜಸ್ಟ್ ಪಪೆಟ್ಸ್ ಇನ್ ದ ಗಾಡ್ಸ್ ಹ್ಯಾಂಡ್. ಸೊ ನೈಸ್, ವೆರಿ ನೈಸ್. ಭಾಳ ಖುಷಿ ಆಯಿತು ಡಾಕ್ಟರ್ ಪಾಲಾಕ್ಷ ಅವರೇ. ನಿಜವಾಗ್ಲೂ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಒಂದು ದೊಡ್ಡ ಸಂದೇಶವನ್ನು ನೀವು ಆ್ಯಕ್ಚುಲಿ ಇಡೀ ಒಂದು ನಾಡಿಗೆ ಕೊಟ್ಟಿರುವಂಥದ್ದು. ದತ್ತು ತಗೊಳ್ಳೋದು ಅಂತಂದರೆ ಭಾಳಷ್ಟು ಜನರಿಗೆ ಒಂದು ಬಿಡುಗಿರುತ್ತೆ ಅಥವಾ ಒಂದು ಭಯ ಇರುತ್ತೆ. ಎಷ್ಟೋ ಜನಕ್ಕೆ
ಯಾರ ಹೆತ್ತ ಮಕ್ಕಳೇನು, ಅವರು ಆ ತಂದೆ ತಾಯಿ ಥರ ಇದ್ರೇನು, ಮಕ್ಕಳನ್ನ ನಾವು ಹೆಂಗೆ ಬೆಳೆಸ್ತೀವಿ, ಮಕ್ಕಳು ಹೆಂಗೆ ಬೆಳೀತಾರೆ ಅಷ್ಟೇ. ಮಕ್ಕಳು ಯಾವತ್ತೂ ಕೂಡ ಅವ್ರ ಥರ ಇದ್ಬಿಡ್ತಾರೆ, ಇವ್ರ ಥರ ಇದ್ಬಿಡ್ತಾರೆ, ಅವ್ರ ತಂದೆ ಏನಾಗಿದ್ರು, ಅವ್ರ ತಾಯಿ ಏನಾಗಿದ್ರು ಅನ್ನೋ ಯೋಚನೆಯಲ್ಲೇ ಎಷ್ಟೋ ಜನ ತಂದೆ ತಾಯಂದರು ತಮ್ಮ ಅಮೂಲ್ಯವಾದ ಕ್ಷಣಗಳನ್ನು ಮಕ್ಕಳನ್ನ ಬಯಸ್ತಾನೆ ಕಳ್ಕೊಂಡ್ಬಿಡ್ತಾರೆ. ಬಹುಶಃ ಇವತ್ತಿನ ದಿನ ತವರಿಲ್ಲಿದೆ, ಆಸರೆ ಇಲ್ಲಿದೆ, ಮತ್ತೊಂದು ತವರು ನಿಮ್ಮ ಮನೇಲಿ ಭಾಳಷ್ಟು ಜನ ಮನೇಲಿದೆ. ತವರು ಕೈ ಚಾಚಿ ಕರಿಬೇಕಷ್ಟೇ, ಕೊಡೋದಕ್ಕೆ ನೀವು ತಯಾರಾಗಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರ ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮವಾಗಿತ್ತು. ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಿಜವಾಗ್ಲೂ ಇವರ ಕೆಲಸ ಶ್ಲಾಘನೀಯ. ಆದರೆ ಸರ್ಕಾರ ಯಾಕೆ 2.5 ವರ್ಷದಿಂದ ಅವರಿಗೆ ಫಂಡ್ಗಳನ್ನು ನೀಡಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತೆ. ಬಹುಶಃ ಸರ್ಕಾರದ ಅಧಿಕಾರಿಗಳು ಕಾರ್ಯಕ್ರಮವನ್ನು ನೋಡ್ತಾರೆ, ಇನ್ನು ತಿದ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಬೇಕು, ನಿಮ್ಮ ಮನೆಯಲ್ಲಿ ಮಕ್ಕಳ ಆ ಧ್ವನಿಯನ್ನು ಕೇಳಬೇಕು, ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಹಸ್ರಾರು ತಂದೆ ತಾಯಿಗಳು ಪಡ್ತಾ ಇರುವಂತಹ ಆ ಖುಷಿಯ ತೃಪ್ತಿ ನಿಮ್ಮ ಮನೆಯಲ್ಲೂ ಸಿಗಬೇಕು ಅಂತಂದರೆ ದತ್ತು ತಗೊಳ್ಳೋದು ಯಾವುದೇ ರೀತಿಯಾದಂತಹ ಅಪರಾಧ ಅಲ್ಲ, ಕ್ರೈಮ್ ಅಲ್ಲ. ಮಕ್ಕಳನ್ನು ದತ್ತು ತಗೊಳ್ಳಿ. ಬರದಾದಂತಹ ನಿಮ್ಮ ಮನೆಗೆ ಮಕ್ಕಳು ನಗುವನ್ನು ತರ್ತಾರೆ, ಅವರ ಜೀವನಕ್ಕೂ ಕೂಡ ಒಂದು ಆಸರೆ ಆಗುತ್ತೆ. ಹೋಗ್ಬರ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.